ಮೇಜರ್ ಫಸ್ಟ್ ವೀಕಲ್ಲೇ ನಮ್ಮನ್ನು ಸುಸ್ತೋಡಿಸ್ಬಿಟ್ರು ಮಾಲವರು. ಸೋಮವಾರ 1 ಗಂಟೆ ಶೋ ಯಾರು ಬರ್ತಾರೆ, 1 ಗಂಟೆ ಶೋ ಹೌಸ್ಫುಲ್ ಆಗಿತ್ತು. ಇಮಿಡಿಯೇಟ್ 7 ಗಂಟೆ ಶೋ ಕೊಟ್ಟರು ಮಿರಾಜಲ್ಲಿ. 78% ಆಕ್ಯುಪೆನ್ಸಿ ಇದೆ. ಅವತ್ತು ಇಡೀ ಸಿನಿಮಾದಲ್ಲಿ ಫೋಟೋ ತೊಗೊಂಡಿದ್ದೀವಿ. ಹೈಯೆಸ್ಟು ನಾನು ಕರುಣಾಕರನೇ ಇದ್ದಿದ್ದು. ಏನು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿರ್ಬೋದು, ಆ ಮಟ್ಟಿಗೆ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ನಿಮ್ಗೆ ಒಳ್ಳೆ ಸ್ಟಾರ್ ಬಂದರೆ ಎಲ್ಲ ಶೋನು ಕೊಡ್ತಾ ಇರ್ಬೇಕಾದ್ರೆ. ಹೊಸೊಬ್ಬರು ಸಿನಿಮಾ ನೀವು ಎಷ್ಟೇ ಚೆನ್ನಾಗಿ ತೊಗೊಂಡೋದ್ರೂ ನಿಮಗೆ ಉಸಿರಾಡೋಕ್ಕೂ ಟೈಮ್ ಕೊಡಲ್ಲ. 4 ಜನ ಕೈಲಿ ನೀವು ಮಾಡಿಸ್ಬೋದಾ ಸರ್ ನನ್ನ ಸಿನಿಮಾ ಚೆನ್ನಾಗಿದೆ ಅಂತೇಳಿ? 400 ಜನ ಕೈಲಿ ಮಾಡ್ಸೋಕ್ಕಾಗಲ್ಲ ಸರ್. ಇಲ್ಲಾಂದರೆ ಸೆಕೆಂಡ್ ವೀಕಲ್ಲಿ ಸರ್ ನಾವು 3 ದಿವಸಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲ ಫಸ್ಟ್ ಡೇ ಫಸ್ಟ್ ಶೋ ನಿಂದೇ ಇದೆ ಟೈಟ್ಲು. ಸಿನಿಮಾ ರಿಲೀಸ್ ಆಗಿದೆ, 2ನೇ ದಿನಕ್ಕೆ ಶೂಟಿಂಗ್ ಬನ್ನಿ ಅಂತ ಕರೆದಿದ್ದಾರಂತೆ. ನಮ್ಮ ಇವರು ರಾಧಾ ಅವ್ರು ನಮ್ಗೆ ಹೇಳಿದ್ದು ಸಪೋರ್ಟ್ ಮಾಡಬೇಕು. ನಾವೇನು ಅವ್ರಿಗೆ ದೌಲತ್ತಲ್ಲಾಗಲಿ ಇನ್ನೊಂದರಲ್ಲಾಗಲಿ ಕೇಳ್ತಾ ಇಲ್ಲ. ಸಿನಿಮಾ ಮಂದಿನೇ, ಸೀರಿಯಲ್ಲೇ ಆಗ್ಬಿಡುತ್ತೆ. ಅವ್ರು ಯಾರು ಈ ಕಡೆ ಸ್ವಿಚ್ ಆಗೋದೇ ಇಲ್ಲ. ಎಷ್ಟೋ ವರ್ಷದ ಕನಸು, ಎಷ್ಟೋ ವರ್ಷ ಶ್ರಮ. 1 ವಾರ ಸಿನಿಮಾ ರಿಲೀಸ್ ಆಗಿ ಅಟ್ಲೀಸ್ಟ್ 1 ವಾರ ಹೊಸೊಬ್ಬರುಗಳಿಗೆ ಯಾವ ಥರ ಇಂಡಸ್ಟ್ರಿಯಲ್ಲಿ ಅಥವಾ ಇಂಡಸ್ಟ್ರಿಯಲ್ ಸಪೋರ್ಟ್ ಸಿಗೋದು ಕಷ್ಟ, ಆ್ಯಂಡ್ ಈ ಮಾಲ್ಗಳವ್ರ ಹತ್ರ ಸಪೋರ್ಟ್ ಸಿಗೋದು ಇನ್ನೂ ಕಷ್ಟ ಸರ್. ಆ ಅನುಭವ ನಾವು ನೋಡಾಯ್ತು ಒಂದು ವೀಕಲ್ಲಿ. ನಾವು ಸಿನಿಮಾಯಿಂದ ಸೋಲ್ತಲ್ಲ ಸರ್, ಶೋ ಟೈಮಿಂದ ನಾವು ಸೋಲ್ತಾ ಇದ್ದೀವಿ ಅಷ್ಟೇ. ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ನಾನು ಕರುಣಾಕರ ಈ ಸಿನಿಮಾ ತಂಡ ಇದೆ. ಸಿನಿಮಾ ರಿಲೀಸ್ ಆಗಿ 1 ವಾರ ಆಗಿದೆ. ಚಿತ್ರಮಂದಿರಗಳಲ್ಲಿ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ. ಸಿನಿಮಾ ಟೀಮ್ ಇದೆ, ಹೀರೋ ಇದ್ದಾರೆ, ನಿರ್ಮಾಪಕರಿದ್ದಾರೆ. ಸರ್ ನಮಸ್ಕಾರ ಇಬ್ಬರಿಗೂ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಯೂಶ್ವಲಿ ಆಫ್ಟರ್ ರಿಲೀಸು ಸಿನಿಮಾ ಇಂಟರ್ವ್ಯೂಸ್ ಆಗೋದು ತುಂಬ ಕಮ್ಮಿ, ನಾವೂ ಮಾಡೋದು ತುಂಬ ಕಮ್ಮಿ. ಈಗ ಸಿನಿಮಾ ರಿಲೀಸ್ ಆಯಿತು ಅಂದರೆ ಸಿನಿಮಾ ತಂಡದವ್ರಿಗೂ ಉತ್ಸಾಹ ಕಳ್ಕೊಂಬಿಡ್ತಾರೆ. ನಾವೂ ಬೇರೆ ನೆಕ್ಸ್ಟ್ ಸಿನಿಮಾ ಅಂತ ಹೋಗ್ಬಿಡ್ತೀವಿ. ಬಟ್ ತುಂಬ ರೇರು. ಸೊ ನೋಡೋಣ ಇದು ಈ ಮಾತುಕತೆ ಎಲ್ಲ ಹೆಂಗಿರುತ್ತೆ, ಹೆಂಗಾಗುತ್ತೆ. ಆಫ್ಟರ್ ರಿಲೀಸು ತುಂಬ ವಿಷಯಗಳಿರುತ್ತೆ ಆ್ಯಕ್ಚುಲಿ, ಮಾತಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ. ಸೊ ನೋಡೋರ್ಗು ತುಂಬ ವಿಷಯಗಳು ಇರುತ್ತೆ ಅಂತ ಅನ್ಕೊತೀನಿ. ಸರ್, ಮೊದಲನೇದಾಗಿ 1 ವಾರ ಆಗಿದೆ. ಆಫ್ಟರ್ ರಿಲೀಸ್ ಹೆಂಗಿದೆ ಸರ್ ಫೀಲು? ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಚೆನ್ನಾಗಿದೆ. ಸೊ ಒಂದು ಹೊಸಬ್ರಿಗೆ ಈ ಥರ ಒಂದು ಅವೇರ್ನೆಸ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಒಳ್ಳೆ ರೆಸ್ಪಾನ್ಸ್. ಪ್ರತಿಯೊಬ್ಬರನ್ನ ಸಿನಿಮಾನ ಅನುಭವಿಸ್ತಾ ಇದ್ದಾರೆ. ಅವರೊಂದು ಫೀಲ್ ಮಾಡಬೇಕು ಅಂದರೆ, ಏನು ಹೇಳಬೇಕಂದ್ರೆ ಅನುಭವಿಸಿ ಅವರ ಒಂದು ಕಂಟೆಂಟ್ ಏನಿತ್ತು ಅದನ್ನು ಒಂದು ಮೆಮೊರೇಬಲ್ ಮಾಡಿ ಹೇಳ್ತಾ ಇದ್ದಾರೆ. ನಮ್ಗದು ಬಹಳ ಖುಷಿ ಕೊಡ್ತಾ ಇದೆ ಅದು. ಸರ್, ನಿಮ್ಗೆ ಹೆಂಗಿದೆ ನಿರ್ಮಾಪಕರಾಗಿ? 1 ವಾರ ಸಿನಿಮಾ ಉಳಿಯೋದನ್ನು ದೊಡ್ಡ ವಿಷಯನೇ ಥಿಯೇಟ್ರಲ್ಲಿ. ಇವತ್ತಿನ ಕಾಲಕ್ಕೆ ಮಲ್ಟಿಪ್ಲೆಕ್ಸಲ್ಲಿ ಅಲ್ಲಿ ಇಲ್ಲಿ 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ, ಸೋಮವಾರದಿಂದ ಸಿನಿಮಾನೇ ಇರಲ್ಲ. ಅಂಥದ್ರಲ್ಲಿ ಹೆಂಗೆ ಹೋಗ್ತಾ ಇದೆ ನಾನು ಕರುಣಾಕರ? ಸರ್, ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ನಮಗೆ ಒಂದು ಅಳಕಿತ್ತು ಹೊಸಬ್ರು ಸಿನಿಮಾ ಅಂತೇಳಿ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ರೆಸ್ಪಾನ್ಸ್ ನೋಡಿದಾಗ ನಮಗೆ ಖುಷಿ ಆಯಿತು. ಈಗ ಮೈಸೂರು ಭಾಗದಲ್ಲಿರ್ಬೋದು, ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಒಂದು 3-4 ಡಿಸ್ಟಿಕ್ ಅಷ್ಟೇ. ನಾವು ಫಸ್ಟು ಲೇಟರ್ ಆನ್ ನಾವೆಲ್ಲ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಬೆಂಗಳೂರಲ್ಲಿ ಮಿರಾಜ್ ಇರ್ಬೋದು, ಲೂಲೋ ಮಾಲ್ ಇರ್ಬೋದು, ಇದು ಸ್ವಲ್ಪ ನಾವು ಮೇಜರ್ ಸೆಂಟ್ರ್ ಮಾಡ್ಕೊಂಡಿದ್ವಿ, ಕನ್ನಡ ಸೆಂಟ್ರ್ಗಳು. ನಮಗೆ ಕಂಟಿನ್ಯೂ ಭಾನುವಾರ ತನಕ ಹೌಸ್ಫುಲ್ ಆಗಿತ್ತು. ಬಟ್ ನಮಗೆ ಸರ್ಪ್ರೈಸ್ ಅಂತ ಹೇಳಿದ್ರೆ ಮೈಸೂರಲ್ಲಿ ಶುಕ್ರವಾರದಿಂದ ನೆಕ್ಸ್ಟ್ ಗುರುವಾರ ತನಕ ಕಂಟಿನ್ಯೂ 1 ವಾರ ಗರುಡ ಮಾಲ್ ಕಂಪ್ಲೀಟ್ ಹೌಸ್ಫುಲ್. ಎಲ್ಲ ಶೋಸು ಹೌಸ್ಫುಲ್ ಆಗಿದೆ. ಬಟ್ ವಿಪರ್ಯಾಸ ಏನಂದರೆ ನಮಗೆ ಶೋಸ್ ಕರೆಕ್ಟಾಗಿ ಸಿಗ್ತಾಯಿಲ್ಲ. ಈ ಮುಂದೆ ಒಂದು ಪ್ರೆಸ್ ಮೀಟು ತೊಗೊಂಡಿದ್ವಿ ಅದ್ರ ಬಗ್ಗೆ. ಯಾಕಂದರೆ ಚೆನ್ನಾಗಿ ಹೋಗ್ತಾ ಇದೆ. ನಿರ್ಮಾಪಕನಾಗಿ ಈಗ ನಿರ್ದೇಶಕರಾಗಿ ಸಿನಿಮಾ ಮಾಡಿದ್ರು, ರೆಡಿ ಮಾಡಿದ್ರು. ಬಟ್ ನಿರ್ಮಾಪಕರಾಗಿ ನಾವು ಅದನ್ನು ಜನಗಳಿಗೆ ತೋರಿಸೋದು ನಮ್ಮ ಮೇಲಿರುತ್ತೆ. ನಾವು ಅದಕ್ಕೆ ಹೋರಾಟ ಮಾತ್ರ ಭಯಂಕರ. ಅನುಭವ ಆಗೋಯ್ತು. ಹೊಸೊಬ್ಬರುಗಳಿಗೆ ಯಾವ ಥರ ಇಂಡಸ್ಟ್ರಿಯಲ್ಲಿ ಅಥವಾ ಇಂಡಸ್ಟ್ರಿಯಲ್ ಸಪೋರ್ಟ್ ಸಿಗೋದು ಕಷ್ಟ, ಆ್ಯಂಡ್ ಈ ಮಾಲ್ಗಳವ್ರ ಹತ್ರ ಸಪೋರ್ಟ್ ಸಿಗೋದು ಇನ್ನೂ ಕಷ್ಟ ಸರ್. ಆ ಅನುಭವ ನಾವು ನೋಡಾಯ್ತು ಒಂದು ವೀಕಲ್ಲಿ. ಒಂದು ಕಡೆ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಖುಷಿ, ಬಟ್ ನಮಗೆ ಕರೆಕ್ಟಾಗಿ ಅದಕ್ಕೆ ತಕ್ಕ ಹಾಗೆ ಸ್ಕ್ರೀನ್ ಸಿಗ್ತಾ ಇಲ್ಲ ಅನ್ನೋ ಬೇಜಾರಿದೆ. ಬಟ್ ನಮ್ಗೆ ಏನಂದ್ರೆ ಸರ್, ಸಿನಿಮಾ ಚೆನ್ನಾಗಿಲ್ಲ ಅಂತ ನೀವು ಹೇಳಿದ್ರೆ ಸೋಮವಾರನೇ ಕ್ಲೋಸ್. ಬಟ್ ಸಿನಿಮಾ ಚೆನ್ನಾಗಿದೆ. ಈಗ ಸೋಮವಾರ ಹೌಸ್ಫುಲ್ಲು. ನಮಗೆ ಮಿರಾಜಿಂದ ಫೋನ್ ಮಾಡ್ತಾರೆ, ಹೌಸ್ಫುಲ್ ಆಗಿದೆ ನಿಮ್ಮದು ಅಂತ. ಇನ್ನೊಂದು ಶೋ ಓಪನ್ ಮಾಡಿದ್ರು ಇಮಿಡಿಯೇಟು. ನಮ್ಮ ಹತ್ರ ಫೋಟೋ ತೊಗೊಂಡಿದ್ದೀವಿ. ಬೆಳಗ್ಗೆ ಮಧ್ಯಾಹ್ನ ನಮಗೆ ನೋಡಿ, ಭಾನುವಾರ ತನಕ ಇದ್ದಿದ್ದು ಶೋಸ್ ಟೈಮಿಂಗ್ಸೇ ಬೇರೆ. 4:45 ಕೊಟ್ಟಿದ್ದರು. ಸೋಮವಾರ ತೆಗೆದು ನಾವು ನೋಡ್ತಾ ಇದ್ದೀವಿ 1 ಗಂಟೆ ಶೋ ಕೊಟ್ಟಿದ್ದಾರೆ. ನಮಗೆ ಅಂದ್ಕೊಂಡು ಮುಗೀತು. 1 ಗಂಟೆ ಸೋಮವಾರ 1 ಗಂಟೆ ಶೋ ಯಾರು ಬರ್ತಾರೆ? ನಾವು ಬರಲ್ಲ ಅಂತ. 1 ಗಂಟೆ ಶೋ ಹೌಸ್ಫುಲ್ ಆಗಿತ್ತು. ಇಮಿಡಿಯೇಟ್ 7 ಗಂಟೆ ಶೋ ಕೊಟ್ಟರು ಮಿರಾಜಲ್ಲಿ. 78% ಆಕ್ಯುಪೆನ್ಸಿ ಇದೆ. ಅವತ್ತು ಇಡೀ ಸಿನಿಮಾದಲ್ಲಿ ಫೋಟೋ ತೊಗೊಂಡಿದ್ದೀವಿ. ಹೈಯೆಸ್ಟು ನಾನು ಕರುಣಾಕರನೇ ಇದ್ದಿದ್ದು ಅವತ್ತು ಸೋಮವಾರ. ಒಳ್ಳೆ ಪರ್ಸಂಟೇಜ್ ಇದೆ ಸರ್. ಅವರೆಲ್ಲ ಟಿಕೆಟ್ ಕೌಂಟ್ರಲ್ಲಿ ಕೇಳಿದ್ವಲ್ಲ, ಆರ್ಗ್ಯಾನಿಕ್ ಹೋಗಿದೆ ಸರ್. ಯಾವುದೇನು ಫೀಲಿಂಗ್ ಇಲ್ಲ ಆ ಥರದ್ದೆಲ್ಲ ಮತ್ತೊಂದಿಲ್ಲ. ಯಾಕೆಂದರೆ ಈಗ ಸಿನಿಮಾ ಕ್ರೌಡು ಅಂತಂದರೆ ಒಂದು ಮೈಂಡ್ ಸೆಟ್ ಬರುತ್ತೆ. ಬಟ್ ನಾವು ಆ ಕೆಲಸಕ್ಕೆ ಹೋಗಿಲ್ಲ, ಆರ್ಗ್ಯಾನಿಕ್ ಹೋಗ್ತಾ ಇದೆ. ಯಾಕೆಂತಂದರೆ ಸೂಪರ್ ಸಕ್ಕದಾಗಿದೆ 100 ಡೇಸ್ ಅಂತ ಹೇಳ್ಕೊಂಡು ಹೋಗೋ ಜನನೇ ಬೇರೆ.
ಇಲ್ಲಿ ಅನುಭವಿಸಿ ಹೇಳೋ ಅಂಥ ರಿವ್ಯೂಸೇ ಬೇರೆ. ಸೊ ಅದು ನಮಗೆ ಪ್ಲಸ್. ನೀವು ನೋಡಿರ್ಬೋದು ನಮ್ದೊಂದಿಷ್ಟು ವೀಡಿಯೋಸ್ನ ಬಿಟ್ಟಿದ್ವಿ, ಎಷ್ಟೋ ಮಕ್ಳುಗಳು ಅಳ್ತಾ ಇದ್ದಾರೆ, ತಂದೆ ತಾಯಿ ಹೇಳ್ತಾ ಇದ್ದಾರೆ, ತಾಯಂದ್ರೆ ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಲೈಫ್ಗೆ ಕನೆಕ್ಟ್ ಆಗಿದೆ ಸಿನಿಮಾ ಅವ್ರಿಗೆ ತುಂಬ. ಅದೇ ಮಿಡ್ಲ್ ಕ್ಲಾಸ್ ಎಮೋಷನ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಸೊ ಇತ್ತೀಚೆಗೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಜನಕ್ಕೆ. ಈ ಒಡಿ ಬಡಿ ಅದು ಇದು ಲಾರ್ಜರ್ ದನ್ ಲೈಫು ಸಿನಿಮಾಗಳೆಲ್ಲ ಜಾಸ್ತಿ ಆಗಿತ್ತು. ನಮ್ಮ ಮನೇಲಿ ನಡೆಯೋ ಕತೆ ಅದನ್ನೆಲ್ಲ ತುಂಬ ಕಮ್ಮಿ ಮಾಡಿದರು. ಸೊ ಆ ಥರದೊಂದು ರೈಟ್ ಟೈಮಿಗೆ ರೈಟ್ ಸಿನಿಮಾ ಬಂದಿದೆ ಅಂತ. ಬಟ್ ರೈಟ್ ಟೈಮ್ಗೆ ರೈಟ್ ಸಿನಿಮಾ ಬಂದಿದೆ, ರೈಟ್ ಟೈಮಿನ ಶೋ ಟೈಮ್ ನಮಗೆ ಸಿಗ್ತಾ ಇಲ್ಲ. ರೈಟ್ ಟೈಮ್ ರೈಟ್ ಸಿನಿಮಾ, ಬಟ್ ಏನು ಶೋಸ್ ರೈಟ್ ಟೈಮ್ ನಮಗೆ ಮಕ್ಕಳು ಎದಳ ಟೈಮಲ್ಲಿ ಒಂದು 9:30 ಕೊಟ್ಟಿರ್ತಾರೆ, ಇಲ್ಲ ಮಕ್ಕಳು ಮಲ್ಗೋ ಟೈಮ್ಗೆ ಒಂದು ಕೊಡ್ತಾರೆ. ನಮಗೀಗ ಫೇಸ್ ವ್ಯಾಲ್ಯೂ ಇಲ್ಲ ಸರ್, ಕಂಟೆಂಟ್ ವ್ಯಾಲ್ಯೂ ಇದೆ. ಸೊ ಅಟ್ಲೀಸ್ಟ್ ನಮಗೊಂದು ಸ್ವಲ್ಪ ಇನ್ಪುಟ್ಸ್ ಲೈಕ್ ಒಂದು 4 ಗಂಟೆ 7 ಗಂಟೆ 6 ಗಂಟೆ ಈ ಟೈಮ್ ಕೊಟ್ಟರೆ ಫ್ಯಾಮಿಲಿ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ. ಸಿನಿಮಾ ಚೆನ್ನಾಗಿರೋ ನಾವೇ ಬರ್ತಿರಲಿಲ್ಲ ಸರ್. ನಾವು ಈ ಸೆಕೆಂಡ್ ವೀಕ್ ರನ್ನಿಂಗ್ ಬಂದು ಇವತ್ತು ಕೂರ್ತಿದ್ದೀವಿ ಅಂತ ಅಂದರೆ ಸಿನಿಮಾ ಚೆನ್ನಾಗೇ ಇದೆ. ಇಲ್ಲ ಅಂದರೆ ನೀವು ಹೇಳ್ದಂಗೆ 3 ದಿವಸದ ಎಲ್ಲ ಸಿನಿಮಾದ ಹಣೆ ಬರೋ ಫಸ್ಟ್ ಶೋನಲ್ಲೇ ಗೊತ್ತಾಗುತ್ತೆ. ಸೊ ಸೆಕೆಂಡ್ ವೀಕಲ್ಲೂ ಇದೀವಿ ಅಂತ ಸಿನಿಮಾ ಚೆನ್ನಾಗಿದೆ, ಆಡಿಯನ್ಸ್ ಕೈ ಹಿಡಿತಾ ಇದ್ದಾರೆ. ಬಟ್ ನಮ್ಮ ಶೋ ಟೈಮು ನಮಗೆ ಸ್ವಲ್ಪ ವರ್ಕ್ ಆಗಿಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಹೋಗೋದು ಸರ್ ಸಿನಿಮಾ. ಸರ್ ಯಾವುದಾದ್ರೂ ಒಂದು ರಿವ್ಯೂ, ಇವಾಗ ನೀವು ಸಿನಿಮಾ ಮಾಡಿದಿರಲ್ಲ ಇಷ್ಟು ದಿನದಲ್ಲಿ, ಯಾರು ಒಬ್ರು ಹೇಳಿದ್ದು ಅಥವಾ ಏನಾದರೂ ಒಂದು ರಿವ್ಯೂ ನಿಮ್ಗೆ ಅನಿಸಿದ್ದು ಸಿನಿಮಾ ಮಾಡಿದ್ದಕ್ಕೂ ಸಾರ್ಥ ಅಂದರೆ ತುಂಬ ಜನ ನೋಡಬೇಕು, ಅದು ದೊಡ್ಡ ವಿಚಾರನೇ. ಬಟ್ ಆದ್ರೂ ಯಾರೋ ಒಂದಿಬ್ಬರು ಹೇಳೋದು ರಿವ್ಯೂ ಇರುತ್ತಲ್ಲ, ಬಿಡು ನಾವು ಮಾಡಿದ್ದಕ್ಕೂ ಸಾರ್ಥಕಪ್ಪ ಈ ಲೆವೆಲ್ಗೆ ಹೇಳ್ತಾ ಇದ್ದಾರಲ್ಲ ಜನ ಅನ್ನೋ ಥರದ್ದು ನಮ್ಗೆ ಮನ್ಸಿಗೆ ಅನಿಸ್ಬಿಡುತ್ತೆ. ಮೈಸೂರಲ್ಲಿ ಆಯಿತು ಸರ್ ನನಗೆ. ಒಂದು ತಾಯಿ ಮತ್ತು ಮಗಳು ಬಂದಿದ್ದರು, ತಂದೆ ಇಲ್ಲ ಆಕೆಗೆ. ಆಕೆ ತುಂಬ ಹತ್ಬಿಟ್ರು. ಮಾತಾಡಿ ಅಂದೆ, ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ, ಬಟ್ ತುಂಬ ಹತ್ಬಿಟ್ರು. ಅವ್ರಿಗೆ ಅವ್ರ ಗಂಡನ ನೆನಪು, ಮಗಳಿಗೆ ತಂದೆ ನೆನಪಾಯಿತು. ನನಗೆ ಒಂದು ಕ್ಷಣ ನನಗೆಲ್ಲ ರೀಕಾಲ್ ಆಗ್ಬಿಟ್ಟು ನನ್ನ ಲೈಫನ್ನ ನಾನು ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ಬಿಡ್ತು ಅಂತ. ಮಂಗಳೂರಲ್ಲೊಬ್ಬರು ಅದೇ ಥರ ಅಂದರು. ಅವ್ರಿಗೆ ತಂದೆ ಇಲ್ಲ. ನಾವು ಮಂಗಳೂರಿಗೆ ವಿಸಿಟ್ ಮಾಡಬೇಕಿತ್ತು, ಹೌಸ್ಫುಲ್ ಆಗಿತ್ತು, ವಿಸಿಟ್ ಮಾಡೋಕ್ಕೆ ಹೋಗಿದ್ವಿ. ಆ ಹುಡುಗಿ ಆಗಾಗ ಎದ್ದು ಆಚೆ ಬರ್ತಾಯಿತ್ತು, ನಾವೆಲ್ಲೋ ಕನೆಕ್ಟ್ ಆಗ್ತಾಯಿಲ್ಲ ಅಂತ. ಬಟ್ ಮುಗಿದ ಮೇಲೆ ಆಕೆ ಹೇಳ್ತು, ನನಗೆ ತುಂಬ ನನ್ನ ತಂದೆ ನೆನಪಾಗ್ತಾನೇ ಇದ್ರು ಸರ್, ನನಗೆ ಕೂರೋಕ್ಕಾಗ್ತಾಯಿಲ್ಲ, ಅಷ್ಟು ಮನಸ್ಸಿಗೆ ಬೇಜಾರಾಗ್ತಾಯಿತ್ತು, ನನಗೆ ಅಳು ತಡೆಯಲಾರ್ದೆ ಆಚೆ ಹೋಗ್ತಾಯಿದ್ದೆ, ಅಮ್ಮನೂ ಇನ್ನು ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ಗೊಳು ಅಂತ ಹತ್ಬಿಟ್ರು. ಇನ್ನು ಮೊನ್ನೆ ಒಂದು ಹುಡುಗಿ, ಆ ಹುಡುಗಿ ಅಪ್ಪ ಬೇಕು ಅಂತ ಸಿಕ್ಕಾಬಟ್ಟೆ ಅಳು ಥಿಯೇಟ್ರಲ್ಲೇ. ಅದು ಆ 3 ನನಗೆ ಮರೆಯೋಂಗಿಲ್ಲ. ಅದು ನನಗೆ ಸಾರ್ಥಕ ಅನ್ನಿಸ್ತು ಸಿನಿಮಾ ಮಾಡಿದ್ದು. ಅಂದರೆ ಪ್ರತಿಯೊಬ್ಬರಿಗೂ ತಂದೆನ ನೆನಪು ಮಾಡಿದೆ ಸರ್ ಸಿನಿಮಾ. ತಂದೆನ ನೆನಪು ಮಾಡಿದೆ. ಇನ್ನೊಬ್ರು ತಾಯಿ ಹೇಳ್ತಾರೆ, ಎಷ್ಟೋ ಸಂಸಾರಗಳು ಸರಿಯಾಗಿ ನಡೆಸೋಕ್ಕಾಗ್ದೇ ಡಿವೋರ್ಸ್ ಆಗ್ತವೆ ಮೈಸೂರಲ್ಲಿ. ಬಟ್ ಆ ಮೆಸೇಜ್ ಇದೆಯಲ್ಲ ಅದು ತುಂಬ ಚೆನ್ನಾಗಾಯ್ತು. ಅಂದರೆ ನಾಟ್ ಓನ್ಲಿ ತಂದೆ ಮತ್ತು ಮಗನ ಒಂದು ಬಾಂಧವ್ಯ ಅಂತಲ್ಲ, ಗಂಡ ಹೆಂಡತಿ ಬಾಂಧವ್ಯನೂ ಈ ಸಿನಿಮಾದಲ್ಲಿದೆ. ಟೋಟಲ್ ಪ್ಯಾಕೇಜ್ ಇದೆ. ಸೊ ಒಂದು ಮಗುಗೋಸ್ಕರ ಮೈಸೂರಲ್ಲಿ ಒಬ್ಬರು ಲೇಡಿ ಅಳ್ತಾ ಹೇಳಿದ್ರು, ಅಂದರೆ ಇವತ್ತು ಇಮಿಡಿಯೇಟ್ ಸಣ್ಣ ಪುಟ್ಟಕ್ಕೆ ಡಿವೋರ್ಸ್ ಆಗ್ತಾರೆ, ಬಟ್ ಈ ಸಿನಿಮಾ ನೋಡಿ ಕಲಿಬೇಕು, ಈ ಸಿನಿಮಾ ನೋಡಿದ್ರೆ ಜಗಳ ಆಡಲ್ಲ, ಆ ಥರ ಕಂಟೆಂಟ್ ಅಂತ ಹೇಳಿ ಅವ್ರದ್ದೊಂದಿಷ್ಟು ಹೇಳ್ಕೊಂಡು ಅಳ್ತಿದ್ರು. ಅದು ವೈರಲ್ ಆಗಿದೆ, ಎಲ್ಲ ಕಡೆ ಹೋಗ್ತಿದೆ ಅದು. ಬಟ್ ಈ ಸಿನಿಮಾದಲ್ಲಿ ಸರ್ ನಮಗೇನು ಬೇಕು ಅಂತ ನಾವು ಕೊಟ್ಟಿಲ್ಲ, ಜನಗಳಿಗೇನು ಬೇಕು ಆ ಕಂಟೆಂಟ್ ಕೊಟ್ಟು. ಇದು ರೆಗ್ಯುಲರ್ ಪ್ಯಾಟ್ರನ್ ಸಿನಿಮಾ ಅಲ್ಲ ಸರ್. ಇದು ಅಂದರೆ ಒಂದು ಎಲ್ಲ ಪ್ರೇಕ್ಷಕರನ್ನ ಎಂಜಾಯ್ ಮಾಡಿಸಿ ಖುಷಿಪಡಿಸಿ ಅಥವಾ ಬೇರೆ ಪ್ಯಾಟ್ರನ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಇದು ಬೇರೆ ಪ್ಯಾಟ್ರನ್, ಆ ಪ್ಯಾಟ್ರನಿಂದ ಆಚೆ ಬಂದು ಮಾಡಿರೋವಂಥ ಸಿನಿಮಾ ಇದು. ನಮಗೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಮೆಸೇಜ್ ಬರ್ತವೆ, ನಿಮ್ಮದು ಮಲಯಾಳಂ ಸಿನಿಮಾ ಕಂಟೆಂಟು ಆ ಜಾನರಿ ತುಂಬ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಖುಷಿ ಇದೆ. ಬಟ್ ನಮಗೆ ಶೋ ಟೈಮಿಂದ ನಾವು ಎಲ್ಲೋ ಒಂದು ಕಡೆ ಸಿನಿಮಾ ರೀಚ್ ಮಾಡೋದು ಸ್ವಲ್ಪ ತುಂಬ ಟೈಮ್ ಫ್ಲಕ್ಚುಯೇಟ್ ಮಾಡ್ತಾ ಇದ್ದಾರೆ. ಇವತ್ತು 4 ಗಂಟೆಗೆ ಇರುತ್ತೆ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಹಾಕಿರ್ತಾರೆ ತೆಗೆದು. 4 ಗಂಟೆಗೆ ಅಂತ ನಾವು ಪ್ರಮೋಟ್ ಮಾಡ್ತಾ ಇರ್ತೀವಿ, 11 ಗಂಟೆಗೆ ಇರುತ್ತೆ. 11 ಗಂಟೆ ಇರುತ್ತೆ. ಎಷ್ಟೋ ಜನ ನಮಗೆ ಫೋನ್ ಮಾಡ್ತಾರೆ, ಸರ್ ನಾನು 4 ಗಂಟೆ ರೆಡಿ. ಈಗ ಮೊನ್ನೆನೂ ಹಂಗೆ ಆಯಿತು, ಟೈಮ್ ಶೋ ಬುಕ್ ಆಗಿದೆ ಸರ್, 35-40 ಟಿಕೆಟ್ಸ್ ಬುಕ್ ಆಗಿದೆ. ಫೋನ್ ಮಾಡಿ ಹೇಳಿದ್ದಾರೆ ಶೋ ಕ್ಯಾನ್ಸಲ್. ಮಿರಾಜಕ್ಕೆ ಇದು ಮಾಡಿ ಅಷ್ಟು ಜನ ಅರ್ಧ ಲುಲುಗೆ ಹೋಗಿದ್ದಾರೆ, ಅರ್ಧ ಮಿರಾಜಿಗೆ ಬಂದಿದ್ದಾರೆ. ಅದರಲ್ಲಿ ಒಬ್ಬರು ಕೇಳಿದ್ರು, ಸರ್ 40 ಜನ ಇದ್ವಿ ಸರ್, ನಾವು ಶೋ ಕ್ಯಾನ್ಸಲ್ ಯಾಕೆ ಮಾಡಿದ್ರು? ಈಗ ಒಂದು 5 ಜನ ಬರೋದೇ ದೊಡ್ಡದು. ಅದರಲ್ಲೂ ಅದು ಯಾವಾಗ ಸರ್? ಸೋಮವಾರ ಅಲ್ಲ, ಸೋಮವಾರ ಮಂಗಳವಾರ 40 ಜನ ಇದ್ದಾರೆ ಸೋಮವಾರ. ಸರ್ ನನಗೆ ಕಳಿಸಿದ್ದಾರೆ, ಅದು ವಾಟ್ಸಪ್ ಮಾಡಿದ್ದಾರೆ ನಮಗೆ. ನಮ್ಮ ನಂಬರ್ ಹುಡುಕಿ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲೆಲ್ಲ ನಂಬರ್ ಹುಡುಕಿ ಈ ಥರ ಇದೆ, ಇವರೇ ಮಾಡಿದ್ದಾರೆ ಅಂತ ನಂಬರು ಸಹ ಕಳಿಸ್ಕೊಟ್ಟಿದ್ದಾರೆ. ಸೊ ಆವಾಗ ನಾವು ಸಿನಿಮಾಯಿಂದ ಸೋಲ್ತಲ್ಲ ಸರ್, ಶೋ ಟೈಮಿಂದ ನಾವು ಸೋಲ್ತಾ ಇದ್ದೀವಿ ಅಷ್ಟೇ. ಯೂಶ್ವಲಿ ಸರ್ ಇವಾಗ ಆ ಥರ ಮಲ್ಟಿಪ್ಲೆಕ್ಸ್ ವಿರುದ್ಧ ಎಲ್ಲ ಸಿನಿಮಾದವರು ಆರೋಪ ಮಾಡ್ತಾಯಿದ್ರು. ಬಟ್ ಆಮೇಲೆ ಏನು ಅಂತಂದರೆ ಕೆಲವು ಸಿನಿಮಾ ತಂಡದವ್ರು ಅದ್ರ ಪರವಾಗೂ ಮಾತಾಡಿದ್ರು. ಅಂದರೆ ಸಿನಿಮಾ ಅಂದರೆ ತುಂಬ್ತಾ ಇದ್ರೆ, ಥಿಯೇಟ್ರ್ ತುಂಬ್ತಾ ಇದ್ದರೆ ಈಗ ಮಾಮೂಲಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ ದಿನಕ್ಕೆ 4 ಶೋ ಕೊಡೋಕ್ಕಾಗೋದು. ಬಟ್ ಮಲ್ಟಿಪ್ಲೆಕ್ಸಲ್ಲಿ ಹಂಗಲ್ಲ, ಬೆಳಗಿಂದ ರಾತ್ರಿ ತನಕ ಅದೇ ಸಿನಿಮಾ ಕೊಡ್ತಾರೆ.
ಸೊ ಜನ ತುಂಬಿದ್ರೆ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಫೇಸ್ ವ್ಯಾಲ್ಯೂ ಇರಬೇಕು. ನಿಮ್ಗೆ ಒಳ್ಳೆ ಸ್ಟಾರ್ ಬಂದರೆ ಎಲ್ಲ ಶೋನು ಕೊಡ್ತಾರೆ. ಬೇಕಾದ್ರೆ ಹೊಸಬ್ರು ಸಿನಿಮಾ ನೀವು ಎಷ್ಟೇ ಚೆನ್ನಾಗಿ ತೊಗೊಂಡೋದ್ರೂ ನಿಮಗೆ ಉಸಿರಾಡೋಕ್ಕೂ ಟೈಮ್ ಕೊಡಲ್ಲ. ಅವ್ರು ಕೇಳೋದೇನು 60-70% ತುಂಬ್ತಿದ್ಯಾ, ನೆಕ್ಸ್ಟ್ ಶೋ ಕೊಡ್ತೀನಿ, ಇಲ್ಲ ನಾಳೆ ಕಿತ್ತು ಬಿಸಾಕ್ತೀವಿ. ನಿಮಗೆ ವೆಯ್ಟ್ ಮಾಡಿ ಅವಾಗ ಹೇಳ್ತಾ ಇದ್ರಲ್ಲ ಸರ್, ಪ್ರೇಮಲೋಕ ಸಿನಿಮಾ ಏನಾದರೂ ಇವತ್ತು ಬಂದಿದ್ರೆ ಆ ಹೆಸರೇ ನೆನಪಿರ್ತಿರಲ್ಲ ಜನಕ್ಕೆ. ಇದು ಬರೆದು ಕೊಡ್ತೀನಿ, ಯಾಕೆಂದರೆ ಅಂಥ ದೊಡ್ಡ ಸಿನಿಮಾ. ರವಿಚಂದ್ರನ್ ಸರೇ ಹೇಳ್ತಾರೆ, 1 ವಾರನೋ 15 ದಿನ ಆದಮೇಲೂ ಎತ್ಕೊಂಡಿದ್ದು ಸಿನಿಮಾ. ಅವತ್ತೆದರ ಮಲ್ಟಿಪ್ಲೆಕ್ಸ್ ಇದು ಬಿಟ್ಟಿದ್ದಾರೆ ಪಾಪ. ಅವ್ರ ಸಿನಿಮಾಗಳೇ ನಾಶ ಮಾಡಿಬಿಡೋರು ಎಲ್ಲ ಸೇರಿ ಒಂದೇ ವಾರಕ್ಕೆ. ಬ್ರೀತಿಂಗ್ ಟೈಮೇ ಕೊಡಲ್ಲ. ಆದರೆ ಕನ್ನಡದವ್ರಿಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡಿ, ಕನ್ನಡ ಸಿನಿಮಾ ಪ್ರಾಮುಖ್ಯತೆ ಕೊಡಿ. ಯಾಕಂದ್ರೆ ನಾವು ಎಲ್ಲ ಭಾಷೆನೂ ತೊಗೋತೀವಿ, ಬಟ್ ಪ್ರಾಮುಖ್ಯತೆ ಫಸ್ಟ್ ಕನ್ನಡಕ್ಕೆ ಕೊಡಿ. ಕನ್ನಡ ಆಡಿಯನ್ಸ್ನ ಬೆಳೆಸ್ಬೇಕು. ಸೊ ಅವಾಗೇನಾಗುತ್ತೆ, ಎಲ್ಲ ಒಂದು ಹೊಸಬ್ರು ಒಂದು ಹೊಸ ಟೀಮು ಒಂದು ಸಿನಿಮಾ ಮಾಡಬೇಕು ಅಂದ್ರೂ ಕೂಡ ಒಂದು ಧೈರ್ಯ ಮಾಡ್ತಾರೆ. ಸೊ ಇಲ್ಲಾಂದರೆ ಇದು ನೋಡ್ಬಿಟ್ಟು ಅಯ್ಯೋ ಬೇಡ ಬಿಡಪ್ಪ, ಇನ್ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಬಿಡೋಣ, ಇದು ವಾಸನೆ ಸಾಕು ಅನ್ನೋದೊಂದು ಬರುತ್ತೆ ಸಿಚುವೇಶನ್ಸ್. ಅದೇ ಸರ್, ಸಿನಿಮಾ ಮಾಡಿದಾಗ ಎಲ್ಲ ಟೀಮವರು ಯೂಶ್ವಲಿ ನಮ್ಮ ಸಿನಿಮಾ ಚೆನ್ನಾಗಿದೆ ಹಂಗೆ ಹಿಂಗೆ ಏನಂತ ಹೇಳ್ತಾರೆ. ಅದು ಜನಕ್ಕೆ ತುಂಬ ಕನ್ಫ್ಯೂಸ್ ಮಾಡ್ತಾ ಇದೆ. ಚೆನ್ನಾಗಿದೆ ಬನ್ನಿ ಅಂತ ಹೇಳಿದ್ರೆ ಯಾವುದಕ್ಕೆ ಹೋಗೋದು ಏನು? ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ, ಒಂದು 4 ಜನ ಕೈಲಿ ನೀವು ಮಾಡಿಸ್ಬೋದು ಸರ್ ನನ್ನ ಸಿನಿಮಾ ಚೆನ್ನಾಗಿದೆ ಅಂತೇಳಿ. 400 ಜನ ಕೈಲಿ ಮಾಡ್ಸೋಕ್ಕಾಗಲ್ಲ ಸರ್. ಇವನ್ ನಮ್ಮ ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಮೈಸೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆಮೇಲೆ ಮಂಗಳೂರು ಇರ್ಬೋದು. ಇಷ್ಟು ರಿವ್ಯೂಸ್ ಕಡೆ ನಾವೆಲ್ಲ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ ಸರ್. ಬೇಕಾದ್ರೆ ಪರ್ಸ್ನಲ್ ಅವರ ಫ್ರೆಂಡ್ಸೇ ಇರ್ತಾರೆ, ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಅವ್ರದ್ದೇ ಕಮ್ಯುನಿಕೇಷನ್ ಆಗುತ್ತೆ ಸರ್. ಇಲ್ಲಾಂದರೆ ಸೆಕೆಂಡ್ ವೀಕ್ ಎಲ್ಲಿ ಸರ್, ನಾವು 3 ದಿವಸಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲ ಫಸ್ಟ್ ಡೇ ಫಸ್ಟ್ ಶೋ ನಿಂದೇ ಇದೆ ಟೈಟ್ಲು. ಫಸ್ಟ್ ಡೇ ಫಸ್ಟ್ ಶೋನಲ್ಲೇ ಇದು ಸಿನಿಮಾದು ಏನು ಅನ್ನೋದು. ನೆನ್ನೆ ತನಕ ನಮ್ಮದು ಚೆನ್ನಾಗಿದೆ ಸರ್, ಇವತ್ತು ಆಗ್ತಾ ಇದೆ. ನೆನ್ನೆ ತನಕ ಗುಡ್. ಸೊ ನಾವು ರಿಪೋರ್ಟ್ ಕೇಳ್ದಂಗೆ ಈಗ ವಾರ 13 ಸಿನಿಮಾ ಎಲ್ಲ ಭಾಷೆದು ಸೇರಿ. ನಮ್ಮ ವೀಕಲ್ಲಿ 8 ಸಿನಿಮಾ, 13 8 ಲೈಕ್ 22-23 ಸಿನಿಮಾ ಬಂತು ಸರ್. ಇಷ್ಟರಲ್ಲೂ ಕೂಡ ಒಂದು ಸ್ವಲ್ಪ ಸೌಂಡ್ ಇರೋದು ಅಂದರೆ ನಾನು ಕರ್ನಾಟಕ ಹೋಗ್ತಾ ಇದೆ. ಅಂದರೆ ಈಗ ಇದನ್ನು ನಾವು ಹೇಳಿದಲ್ಲ, ಒಂದಿಷ್ಟು ಮಾಧ್ಯಮ ಮಿತ್ರರು ಮತ್ತು ಇಂಡಸ್ಟ್ರಿಯವರು ನಿಮ್ಮ ಸಿನಿಮಾ ಸೌಂಡ್ ಆಗ್ತಾ ಇದೆ. ಇಷ್ಟು ಬಂದಿರೋ ಸಿನಿಮಾಗಳಲ್ಲಿ ನಿಮ್ಮದೊಂದು ಸ್ವಲ್ಪ ಚೆನ್ನಾಗಿ ಜನ ಬರ್ತಾ ಇದ್ದಾರೆ, ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ ಮೇಯ್ನಾಗಿ. ಇನ್ನೊಂದು ಸ್ವಲ್ಪ ಪುಷ್ ಮಾಡಿ ಜನಗಳಿಗೆ ರೀಚ್ ಮಾಡಿ ಅನ್ನೋದೊಂದು ಸಲಹೆ ಕೊಟ್ಟರು ನಮಗೆ. ಇವನ್ ಚಾರ್ಟ್ ಚಿಪಿಟನ್ನು ಕೂಡ ನಾನು ಕರ್ನಾಟಕ ಕೊಡ್ತಾ ಇದೆ ಸರ್. ಓದಬಾರ್ದು ಲಿಸ್ಟ್ ಮಾಡಿದಾಗ ಯಾರು ಹಿಂಗೆ ಆಡಿಯನ್ಸ್ ಅದು ನೋಡಿ ಸಿನಿಮಾ ನೋಡೋದು ಆಡಿಯನ್ಸ್ ಹೇಳಿದ್ದು ನಮಗೆ. ಸೊ ಅವ್ರು ಇವ್ರಿಗೆ ಹೇಳಿದ್ರು, ಇವ್ರು ನಮಗೆ ಹೇಳಿದ್ರು, ನಾನು ಅವ್ರು ಚೆಕ್ ಮಾಡಿದೆ. ಯಾವುದಲ್ಲ ನನಗೆ ಅದು ಹೆಚ್ಚು ಚಾರ್ಟ್ ಚಿಪಿಟ ಈ ಥರ ಕೊಡುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅದು ಅವರು ಸುಳ್ಳು ಹೇಳ್ತಿದ್ದಾರೆ ಏನು ಅಂತೇಳಿ. ಬಟ್ ಬರ್ತಾ ಇದ್ದಾರೆ ಸರ್, ಜನ ಬರ್ತಾ ಇದ್ದಾರೆ. ಬಟ್ ಶೋ ಟೈಮಿಂಗಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಈಗ ಹೌದು ನಾನು 4 ಗಂಟೆಗೆ ಹೋಗಬೇಕು ಅಂತ ನಾವು ಫಿಕ್ಸ್ ಆಗಿರ್ತೀವಿ. ಬೆಳಗ್ಗೆನೂ ಒಂದು ಫೋನ್ ಮಾಡಿದ್ರು, ಮಧ್ಯಾಹ್ನ ಇದೆಯಾ ಶೋ ಏನಾದರೂ ಅಂತ. ಎಲ್ಲ ಈ ಥರ ಟೈಮಿಂಗ್ಸ್ ಇದೆ, ಅವರೆಲ್ಲೋ ಇರ್ತಾರೆ. ಪ್ರಾಬ್ಲಮ್ ಏನಂದರೆ, ಸಿನಿಮಾ ರಿಲೀಸ್ ಆಗಿ 3ನೇ ದಿನಕ್ಕೆ ಗರುಡ ಮಾಲಲ್ಲಿ ಒಂದೇ ಶೋ ಕೊಟ್ಟಿದ್ದು. 3 ದಿನವೂ ಹೌಸ್ಫುಲ್ ಆಗಿದೆ. ಸಂಡೇ ನಮ್ಮ ಎಕ್ಸ್ಪೆಕ್ಟೇಷನ್ ಏನು, ನಾವು ಬೇರೆಯವ್ರ ಸಿನಿಮಾ ನೋಡಿರೋ ಹಾಗೆ ಶೋ ಫಿಲ್ಲಾರೆ ಇಮಿಡಿಯೇಟ್ ಒಂದು ಓಪನ್ ಮಾಡ್ತಾರೆ. ಅದೇನು ಮಿರಾಜಲ್ಲಿ ಅದೇ ಮಾಡಿದ್ರು. ಇಡೀ ದಿನ ಯಾವುದೂ ಹೋಗಿಲ್ಲ, ನಮ್ಮ ಸಿನಿಮಾ ಚೆನ್ನಾಗಿ ಹೋಯ್ತು, ಇಮಿಡಿಯೇಟ್ ಇನ್ನೊಂದು ಶೋ ಓಪನ್ ಮಾಡಿದ್ರು. ಚೆನ್ನಾಗಿ ಹೊಡ್ರೆ ಇಟ್ಕೋತಾರೆ, ಇಲ್ದಾರೆ ನೆಕ್ಸ್ಟ್ ಡೇ ಸೇಮ್ ಶೋ ಕೊಡ್ತಾರೆ. ನಮ್ಮದು 2 ದಿನ ಫಿಲ್ ಆಗಿದೆ, 3ನೇ ದಿನವೂ ಆಗಿದೆ. ಜನ ಇನ್ನೂ ಹೆಚ್ಚು ಕಡಿಮೆ 100-150 ಜನ ಟಿಕೆಟ್ ಸಿಕ್ಕಿಲ್ಲ. ಇವ್ರು ಕೇಳಿದ್ರೆ ನಾವೇನು ರೀ ಮಾಡೋಕ್ಕಾಗತ್ತೆ, ಇದ್ದಾಗ ನೋಡ್ಕೊಳ್ರಿ ಹೋಗಿ ಅಂತ ಮ್ಯಾನೇಜರ್ ಇಲ್ಲದನ್ನ ವೀಡಿಯೋ ಮಾಡಿ ನಮಗೆ ಕಳಿಸಿ. ಅಲ್ಲಿ ಒಂದಿಷ್ಟು ಪೇರೆಂಟ್ಸು ಅಂದರೆ ಜನಗಳು ಮಕ್ಕಳ ಜೊತೆ ಬಂದಿರೋರು ಮುಗಿದು ಹೋಗಿದ್ದಾರೆ. ಅಂದರೆ ನೆಕ್ಸ್ಟ್ ಅಲ್ಲಿಂದನೂ ಕೂಡ 4 ದಿನ ಕಂಟಿನ್ಯೂ ಹೌಸ್ಫುಲ್ ಆಗಿದೆ. ಬಟ್ ಇವತ್ತಿಗೂ ಅವರು ನೆಕ್ಸ್ಟ್ ಒಂದು ಶೋ ಎಕ್ಸ್ಟೆಂಡ್ ಮಾಡಿಲ್ಲ. ಇನ್ನು ಸಿಂಗಲ್ ಸ್ಕ್ರೀನ್ಗೆ ಹೋಗ್ತೀವಿ ಅಂತಂದರೆ ಶೇರ್ ಬೇಸ್ ಸಿಗಲ್ಲ, ಅದು ತುಂಬ ಕಷ್ಟ. ಯಾಕಂದರೆ 10 ಥಿಯೇಟ್ರಿಗೆ ಹೋದ್ರೆ ಒಂದು 10-15 ಲಕ್ಷ ಅದಕ್ಕೆ ನಾವು ಕೊಡಬೇಕಾಗ್ತದೆ ಇವಾಗ. ಸೊ ಅಟ್ಲೀಸ್ಟ್ ಸಿಂಗಲ್ ಸ್ಕ್ರೀನ್ ಏನಾದ್ರು ಶೇರ್ ಬೇಸ್ ಬಂದರೆ ಭಾಳ ಹೆಲ್ಪ್ ಆಗುತ್ತೆ, ಶೋ ಟೈಮ್ ಸಿಗುತ್ತೆ. ಅದೇ ರೀಸೆಂಟಾಗಿ ನಾವು DCP ಯತೀಶ್ ಅಂತ ಇದ್ದಾರೆ, ಇಲ್ಲಿ GT ಮಾಲ್ ಅಪೋಸಿಟ್ ಇದಿದೆಯಲ್ಲ ಅಲ್ಲಿರೋದವರು ಯತೀಶ್ ಅಂತ. ಸುಮ್ಮನೆ ಅದೇ ಬೇರೆ ವಿಚಾರಕ್ಕೆ ಅಂತ ಮಾತಾಡೋಕ್ಕೆ ಅಂತ ಹೋಗಿದ್ವಿ ಅವ್ರ ಆಫೀಸಿಗೆ. ಯಾವ ಚೆನ್ನಾಗಿ ನೋಡ್ತಾಯಿದೆ ಸಿನಿಮಾ ಏನು ಅಂತ ಅವ್ರ ಬಾಯಲ್ಲೇ ಬಂತು, ನಾನು ಕರುಣಾಕರ ಅಂತ. ನೋಡಿದೆ, ನಾನು ಫಿಲಮ್ ನೋಡಿಲ್ಲ ಅವರು, ಬಟ್ ಹೆಸರು ಕೇಳಿದೆ. ಅದು ಪಿಕ್ಚರ್ ಹೆಂಗಿದೆ ಅಂತ ನಮಗೆ ಕೇಳಿದ್ರು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಫಿಲಮು ಅಂತ. ಯಾವ ಫಿಲಮ್ ಚೆನ್ನಾಗಿ ಹೋಗ್ತಾ ಇದೆ ಅಂತ. ಅದೇ ಲವ್ ಮಾಕ್ಟೈಲ್ ಹೋಗಿತ್ತು ಸರ್ ಲಾಸ್ಟ್ ಒಂದು 20 ಡೇಸ್ ಹಿಂದೆ, ಒಂದು 3-4 ವಾರದಿಂದ. ಅದಾದಮೇಲೆ ಅದೇ ನಾನು ಕರುಣಾಕರನು ಚೆನ್ನಾಗಿ ಹೋಗ್ತಾ ಇದೆ ಸರ್ ಅಂತ ಎಂದ್ವಿ. ಪೊಲೀಸ್ ಅಂದರೆ ಅವ್ರದ್ದೇ ಬೇರೆ ಕೆಲಸ, ಅವ್ರದ್ದೇ ಬೇರೆ ಪ್ರಪಂಚ ಇರುತ್ತೆ. ಅದ್ರ ನಡುವೆನೂ ನಿಮ್ಮ ಸಿನಿಮಾ ಹೆಸರು ಹೇಳಿದ್ದು ನನಗೇನು ಆಶ್ಚರ್ಯ ಆಯಿತು. ಹೊಸಬ್ರು ಸಿನಿಮಾ ಹೆಸರು ಅವ್ರ ಬಾಯಲ್ಲಿ ಬರುತ್ತಾರಪ್ಪ ಅಂತ. ಸರ್ ಇಲ್ಲ, ನಮಗೊಬ್ಬರು DYSP ಫೋನ್ ಮಾಡಿದರು ಸರ್. ಅವ್ರು ಏನಂದರು, ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ಮಾಲ್ಗೆ ಹೋಗಿದ್ವಿ, ಯಾವ ಸಿನಿಮಾ ಚೆನ್ನಾಗಿದೆ ಅಂದಾಗ ಅಲ್ಲಿ ಟಿಕೆಟ್ ತೊಗೊಳ್ತಾ ಇದ್ದವ್ರು ಏನೋ ಹೇಳಿದ್ರು, ನೋಡ್ಕೊಂಡು ಬಂದ್ವಿ, ಭಾಳ ಚೆನ್ನಾಗಿದೆ ಸಿನಿಮಾ ಅಂದು ಹೇಳಿ ಅವ್ರ ಬ್ರದರ್ ಇಸ್ಕೊಂಡು ಫೋನ್ ಮಾಡಿದ್ರು. ಸರ್ ನೆಕ್ಸ್ಟ್ ಸಿನಿಮಾ ಏನಾರು ಮಾಡಿ ನಾವು ಒಂದು ಸ್ವಲ್ಪ ಅಮೌಂಟ್ ಹಾಕ್ತೀವಿ ಮಾಡಿ ಸರ್, ಇದೇ ಥರ ಒಳ್ಳೆ ಸಬ್ಜೆಕ್ಟ್ ಅಂದರು. ಆಯಿತು ಸರ್ ಅಂದರೆ ರೀಚ್ ಆಗಿದೆ ಸರ್ ಎಲ್ಲರಿಗೂ.
ಫ್ಯಾಮಿಲಿ ಆಚೆ ಬರ್ತಾ ಇದ್ದಾರೆ. ಆಮೇಲೆ ಇವಾಗ ಸಮ್ಮರ್ ಹಾಲಿಡೇಸ್ ಬೇರೆ ಇದೆಯಲ್ಲ, ಒಳ್ಳೆ ಫಿಲಮ್ ಆ್ಯಕ್ಚುಲಿ, ನೋಡ್ತೀವಿ ಅನ್ನೋರಿಗೆಲ್ಲ, ಮಕ್ಳು ಕರ್ಕೊಂಡು ಹೋಗ್ತೀವಿ ಅನ್ನೋರಿಗೆಲ್ಲ. ಹೌದು ಸರ್, ಹೌದು. ಇನ್ಯಾವುದೋ ಒಂದು ಇಂಗ್ಲೀಷ್ ಮೂವಿ ಅಥವಾ ಬೇರೆ ಥರದ ಮೂವಿ ನೋಡೋದಕ್ಕಿಂತ ಮಕ್ಕಳಿಗೆ ತೋರಿಸ್ಲಿ ಸರ್, ಫ್ಯಾಂಟಸಿ ಮೂವಿಗಳು ತೋರಿಸ್ಲಿ. ಯಾವುದು ಈ ಸ್ಪೈಡರ್ ಮ್ಯಾನು, ಅದು ಯಾವುದ್ಯಾವುದೋ ಬರ್ತಾವಲ್ಲ, ಅದೆಲ್ಲ ಮಾರ್ವೆಲ್ ಸ್ಟೋರೀಸ್ ತೋರಿಸ್ಲಿ. ಅದೊಂದು ಫ್ಯಾಂಟಸಿ ವರ್ಡು. ಬಟ್ ಅದ್ರ ಜೊತೆಗೆ ಈ ಥರ ಬಾಂಧವ್ಯಗಳು ಅಥವಾ ಹ್ಯುಮ್ಯಾನಿಟಿ ಇರುವಂಥ ಸಿನಿಮಾಗಳನ್ನ ಅವ್ರು ತೋರಿಸ್ಬೇಕು ಜನಗಳಿಗೆ. ಅದು ರೀಚ್ ಆಗಬೇಕು. ಕೆಲವೊಂದು ಬಾಯಲ್ಲಿ ಹೇಳೋದಕ್ಕಿಂತ ವಿಜುವಲ್ಸಲ್ಲಿ ಕನೆಕ್ಟ್ ಮಾಡೋದು ತುಂಬ ಇರುತ್ತೆ ಸರ್. ಡೈಲಿ ನಿತ್ಯ ಮನೇಲೇ ಇರ್ತೀವಿ, ಅಪ್ಪ ಏನು ಕೆಲಸ ಮಾಡ್ತಿರ್ತಾನೆ ನೋಡ್ತಾ ಇರ್ತೀವಿ, ಹೋಗ್ತಾರೆ ಬರ್ತಾರೆ. ಬಟ್ ವಿಜುವಲ್ಸಲ್ಲಿ ನೋಡಿದಾಗ ಇವತ್ತು ಪ್ರತಿಯೊಂದು ಮಗು ಹತ್ತಿದೆ ಅಂತಂದರೆ ಅದು ವಿಜುವಲ್ಸ್ ನೋಡಿ ಕನೆಕ್ಟ್ ಆಗಿರ್ತಾರೆ. ಅವ್ರ ಅಪ್ಪ ಕಷ್ಟಪಡ್ತಿರೋದು ದಿನನಿತ್ಯ ಕಣ್ಣಲ್ಲಿ ನೋಡ್ತಾರೆ. ಬಟ್ ವಿಜುವಲ್ಸ್ ಮುಖಾಂತರ ನೋಡಿದಾಗ ದೊಡ್ಡ ಮಕ್ಕಳೇನಲ್ಲ, ಏನು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಳು ಇರ್ಬೋದು, ಆ ಮಟ್ಟಿಗೆ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅದು ಸಿನಿಮಾ ಯಾವ ಮಟ್ಟಿಗಿದೆ. ಸಿನಿಮಾಗಳೇ ಆಗಿಲ್ವ ಸರ್, ಸಿನಿಮಾ ಅದೊಂದು ರೀಚಿಂಗ್ ಲೆವೆಲೇ ಬೇರೆ. ಅವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಸರ್ ಸಿನಿಮಾಗಳನ್ನ ನೋಡಿ, ಬಂಗಾರದ ಮನುಷ್ಯ ಸಿನಿಮಾಗಳು ಎಷ್ಟೊಂದು ಜನ ಹೋಗಿ ವ್ಯವಸಾಯ ಮಾಡಿದ್ರಂತೆ, ಕುಡ್ತಾ ಬಿಟ್ಟರವ್ರು ಇದ್ದಾರೆ. ಹಂಗೆ ಸಿನಿಮಾ ಅನ್ನೋದು ಆ ಇಂಪ್ಯಾಕ್ಟ್ ಕೊಡುತ್ತೆ. ಲೈಕ್ ಇದು ನೋಡಿದ ಮೇಲೆ ಎಷ್ಟೋ ಮಕ್ಳು ಹೇಳಿದ್ರು, ನಾನು ನಮ್ಮ ಅಪ್ಪನ ಹತ್ರ ಹಠ ಮಾಡಲ್ಲ, ಅವ್ರು ಯಾವಾಗ ಕೊಡಿಸ್ತಾರೆ ಅವಾಗ ಕೊಡಿಸ್ಲಿ, ಇಲ್ಲ ನಾನೇ ದೊಡ್ಡನಂದ್ಮೇಲೆ ನಮ್ಮ ಅಪ್ಪನ ಕೊಡಿಸ್ತೀನಿ ಅಂತ ಹೇಳಿ ಇದು ಮಾಡಿದರು. ಸೊ ಲೈಕ್ ಆ ಚೇಂಜಸ್ ಬರ್ತಾ ಇದೆ. ಬಟ್ ನಮಗೆ ಶೋ ಟೈಮ್ ಎಲ್ಲ ಸಿಕ್ಬಿಟ್ರೆ ಇನ್ನು ಆಡಿಯನ್ಸಿನ ಕೈ ಹಿಡಿದ್ರೆ ನಿಜವಾಗ್ಲೂ ಇನ್ನೂ ಅದೇ ಸಿನಿಮಾದ ಪವರು ಸರ್. ಅದು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾಗ ಅದು ನಡೀತಾ ಇರೋ ಡ್ರಾಮಾನೇ ಅಲ್ಲಿ, ಅದೇನು ನಿಜ ಅಲ್ಲ. ಆದ್ರೂ ಅಳ್ತೀವಿ, ಆದ್ರೂ ಹೋಗ್ತೀವಿ, ಕನೆಕ್ಟ್ ಆಗಿಬಿಟ್ಟಿರ್ತೀವಿ. ಸೊ ಅದೇ ಸರ್, ಇವಾಗ ನಾನು ಕರುಣಾಕರ ಆ ಟೈಟ್ಲಲ್ಲೇ ಒಂದು ನಮ್ಮದು ಅನ್ನೋದಿದೆ. ಅದು ನಿಮಗೆ ಅದು ತುಂಬ ಇಷ್ಟ ಆಯ್ತು ನನಗೆ. ಅದು ಬೇರೆ ಏನಾದ್ರು ಇಡೋದು ಮತ್ತು ನಾನು ಕರುಣಾಕರ ಅಂತ ಟೈಟ್ಲ್ ಹೆಂಗೆ ಬಂದಿದೆ ಆ್ಯಕ್ಚುಲಿ ಟೈಟ್ಲಿಗೆ ಭಾಳ ಯುದ್ಧ ಆಗಿತ್ತು ನಮಗೆ. ಸೊ ಫಸ್ಟ್ ಇದ್ದ ಟೈಟ್ಲು ಈ ಸಿನಿಮಾ ಲಾಸ್ಟ್ ಟೈಲಾಗು ಅದೇ ಇಟ್ಟಿದ್ದೀವಿ. ಸ್ಟಾರ್ಟಿಂಗ್ ಇದು ಅಪ್ಪ ಕಾರ್ ಕೊಡಿಸಿ ಅಪ್ಪ ಪೀಸ್ ಅಂತ ಇಟ್ಟಿದ್ದು. ಅಂದರೆ ಲೈಕ್ ಕಾರು ಬಗ್ಗೆ ಅದೆಲ್ಲ ಒಂದು ಕಡೆ ಕಂಟೆಂಟ್ ನಾವು ಸ್ಟಾರ್ಟಿಂಗೇ ಬಿಟ್ಕೊಡೋಕ್ಕಾಗುತ್ತೆ, ಮತ್ತು ತೀರಾ ಚಿಲ್ಡ್ರನ್ಸ್ ಮೂವಿ ಅನಿಸ್ಬಿಡುತ್ತೆ ಅನ್ನೋ ಒಂದು ಫೀಲು. ಸೊ ಅವಾಗ ಸಿನಿಮಾದಲ್ಲಿ ಹೆಸರು ಕರುಣಾಕರ ಇದ್ದಾಗ ಇವ್ರು ಅವಾಗ ಇಲ್ಲ ನಾನು ಕರುಣಾಕರ ಅಂತ ಹೇಳಿ ಮಾಡೋಣ ಅಂದ್ಬಿಟ್ಟು ಇದು ಮಾಡಿದ್ರು. ಅಂದರೆ ಕರುಣಾಕರ ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ಕರುಣಾಕರ ಇರ್ತಾನೆ. ಸೊ ಹಾಗಾಗಿ ಅದು ಅವ್ರು ಆಗಬೇಕು. ಈಗ ಅದಕ್ಕೆ ಎಕ್ಸಾಂಪಲ್ ನೋಡಿದಾಗ ಅಪ್ಪು ಸಿನಿಮಾ ನೋಡಿದಾಗ ಅಪ್ಪು ಅನ್ನೋ ಒಂದು ಹೆಸರು, ಅಭಿ ಸಿನಿಮಾ ನೋಡಿದಾಗ ಅಭಿ ಅನ್ನೋ ಒಂದು ಸಿನಿಮಾ. ಸೊ ಈ ಥರ ಎಲ್ಲ ಒಂದು ಕಡೆ ಆ ಕ್ಯಾರೆಕ್ಟರ್ ನಾವು ಆದಾಗ ಅಥವಾ ಸಿನಿಮಾ ಟೈಟ್ಲ್ ಏನೋ ಒಂದಿದ್ದು ಇದೆಲ್ಲೋ ಒಂದು ಕಡೆ ಇದ್ರು ಕನೆಕ್ಟ್ ಮಾಡೋದಕ್ಕಿಂತ ಈ ಥರ ಕನೆಕ್ಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಡಿಸ್ಕಷನ್ ಎಲ್ಲ ಆದ್ಮೇಲೆ ಕೊನೆಗೆ ನಾನು ಕರುಣಾಕರ ಬಂದು ಇವಾಗ ಎಲ್ಲರ ಮನೇಲೂ ಕರುಣಾಕರ ಆಗಿದ್ದೀವಿ. ಸಿನಿಮಾ ಮೇಕಿಂಗ್ ಪ್ರೊಸೆಸ್ಸು ಅಥವಾ ಈ ಥರದೊಂದು ಕತೆ ಹೇಳಬೇಕಂತ ಅನಿಸಿದ್ದೆಲ್ಲ ಯಾಕೆ ಸರ್? ಅಂದರೆ ಅಪ್ಪನ ಬಗ್ಗೆ ಸಿನಿಮಾ ಎಮೋಷನ್ಸ್ ಎಲ್ಲ ಮಾಡಿದಾಗ ನಮ್ಗೆ ರಿಯಲ್ ಲೈಫಾಗಿ ಎಮೋಷನ್ಗಳು ಕನೆಕ್ಟ್ ಆಗಿ, ಅಂದರೆ ನಾವು ಅನುಭವಿಸಿದಾಗ ಅದು ಸ್ಕ್ರೀನ್ ಮೇಲೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಇಲ್ಲ, ಅದು ಕೆಲವೊಂದು ಕಡೆ ನಾವು ಅನುಭವಿಸಿರ್ತೀವಿ. ಆ ಪಾತ್ರಗಳಾಗಲಿ ಅಥವಾ ಸನ್ನಿವೇಶಗಳಾಗಲಿ, ಕೆಲವೊಂದು ಚಿತ್ರಣ ಆಗಲಿ ಕಣ್ಣಿಂದ ನೋಡಿರ್ತೀವಿ, ಕೇಳಿರ್ತೀವಿ. ಸೊ ಅದೆಲ್ಲ ಒಂದು ಕಡೆ ಒಂದು ಫ್ಯಾಮಿಲಿ ಆಡಿಯನ್ಸ್ ನಮ್ಗೆ ಏನಂತಾರೆ ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರ್ಬೇಕು. ಯಾವುದೋ ಒಂದು ವರ್ಗಕ್ಕೆ ಸಿನಿಮಾ ಮಾಡಬಾರ್ದು, ಎಲ್ಲ ವರ್ಗದವರು ನಮಗೆ ಸಿನಿಮಾ ನೋಡಬೇಕು ಅನ್ನೋ ಒಂದು ಥಾಟು. ಸೊ ಅವಾಗ ಎಲ್ಲ ಒಂದು ಕಡೆ ನನಗದು ಕಂಟೆಂಟು ಸಿಕ್ತು. ಅವಾಗೆಲ್ಲ ಡಿಸ್ಕಷನ್ ಆಯಿತು. ನಾವು ಇವರೆಲ್ಲ ಒಂದು 20 ಕಿಲೋಮೀಟ್ರ್ ವಾಕಿಗೆ ಹೋಗ್ತಾ ಇದ್ವಿ, ಅಲ್ಲಿ ಜರ್ನಿ ಶುರು ಮಾಡಿಕೊಂಡು ಸೊ ಅದ್ರ ಮೇಲೆ ಪ್ರೋಸೆಸ್ ಮಾಡಿದ್ವಿ. ಆಮೇಲೆ ಇವ್ರಿಗೆಲ್ಲ ಒಂದು ಕಡೆ ಕನೆಕ್ಟ್ ಆಯಿತು, ಇವ್ರ ಫ್ಯಾಮಿಲಿ ಟಚ್ ಆಯಿತು. ಹಿಂಗೆ ಇದು ಮಾಡಿದಾಗೆಲ್ಲ ನನ್ನದೇ ಸಬ್ಜೆಕ್ಟು ನಂದು ಇದೆ ಅನ್ನೋಕ್ಕೆ ಶುರು ಆದಮೇಲೆ ಸೊ ಪ್ರೋಸೆಸ್ ಮಾಡಿ ವರ್ಕ್ ಮಾಡಿ ಇವತ್ತು ಇಲ್ಲಿವರೆಗೂ ತಗೊಬಂದು ನಿಲ್ಲಿಸಿದ್ವಿ. ಸರ್ ಅದೇ ಪ್ರಮೋಷನ್ನು ಬಿಫೋರ್ ರಿಲೀಸ್ ಎಲ್ಲ ಮಾಡಿ ಆಫ್ಟರ್ ರಿಲೀಸು ಇಬ್ಬರೇ ಬರ್ತಾಯಿದ್ದೀರಾ ಎಲ್ಲ ಕಡೆ. ಸೊ ಹೀರೋಯಿನ್ ಕಾಣ್ತಾ ಇಲ್ಲ. ಸೊ ಯಾಕೆ ಬಂದಿಲ್ಲ? ಇವತ್ತು ಇಂಟರ್ವ್ಯೂಗೂ ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಹೀರೋಯಿನ್ ಎಲ್ಲರೂ ಮನೇಲಿ ಕಾಣ್ತಾ ಇದ್ದಾರೆ, ಬಟ್ ನಮ್ಮ ಸಿನಿಮಾದಲ್ಲಿ ಕಾಣ್ತಾ ಇಲ್ಲ ಅಷ್ಟೇ. ಸೊ ಅದೊಂದು ಬೇಜಾರಿದೆ. ಸೊ ಭಾರ್ಗವಿಯಾಗಿ ಎಲ್ರಿಗೂ ರೀಚ್ ಆಗ್ತಾ ಇದ್ದಾರೆ, ಬಟ್ ನಾನು ಕರುಣಾಕರ ಮಮತಾಗಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಎಲ್ಲೋ ಒಂದೊಂದು ಕಡೆ ನಮಗೂ ಕೂಡ ಸ್ವಲ್ಪ ಬೇಜಾರು ಆಗುತ್ತೆ. ಯಾಕೆಂತಂದರೆ ಸಿನಿಮಾ ಗೆದ್ದಾಗ ಅಟ್ಲೀಸ್ಟ್ ಅವ್ರು ಇರಬೇಕು. ಯಾಕಂದರೆ ನನಗಿಂತ ಫೇಸ್ ವ್ಯಾಲ್ಯೂ ಅವ್ರಿಗಿದೆ. ಹೌದೌದು. ಅಂದರೆ ಆಮೇಲೆ ಫ್ಯಾಮಿಲಿ ಆಡಿಯನ್ಸ್ನ ಕರ್ಸೋ ಶಕ್ತಿ ಅವ್ರಿಗಿರುತ್ತೆ. ಯಾಕೆಂದರೆ ಡೈಲಿ ನೋಡಿ ನೋಡಿ ನೋಡಿ. ಹೌದು. ಸೊ ಎಲ್ಲೋ ಒಂದು ಕಡೆ ಅವರು ನಮಗೆ ಬಂದು ಭಾಳ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದು ಪವರ್ ಸಿಕ್ತಂಗೆ ಆಗೋದು. ನಮಗೆ ಸ್ವಲ್ಪ ಡ್ರಾಪ್ ಆಗ್ತಿದ್ದಾರೆ. ಕೇಳಿದ್ರೆ ಸೀರಿಯಲ್ ಬ್ಯುಸಿ ಎಲ್ಲೋ ಒಂದು ಕಡೆ ಅನಿಸುತ್ತೆ ನಿಜವಾಗ್ಲೂ. ಆ್ಯಸ್ ಎ ಡೈರೆಕ್ಟ್ರಾಗಿ ಹೀರೋಗೆ ಆ್ಯಕ್ಟ್ ಮಾಡ್ಬಿಡೋದು, ಬಟ್ ಡೈರೆಕ್ಟ್ರಾಗಿ ಸಾಕು ಇನ್ನು ಹೀರೋಯಿನ್ನು ಲೈಕ್ ಸೀರಿಯಲ್ನವ್ರನ್ನ ಬೇಡ, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇವ್ರ ಕೈ ಸುಮಾರು ಸಲ ಬೈಸ್ಕೊಂಡಿದ್ದೀನಿ ಸರ್. ಅದು ನನ್ನ ಪರ್ಸ್ನಲಿ ಗೊತ್ತು ನನಗೆ. ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಂಗೆ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ ಆ್ಯಸ್ ಎ ಡೈರೆಕ್ಟ್ರಾಗಿ ನಾನು ನೋಡ್ತಾ ಇದ್ದಾಗ. ಅವರು ಬರಬೇಕು, ಬಂದಿದ್ದಾರೆ ಇವತ್ತು ಎಷ್ಟೋ ಇನ್ನೂ ರೀಚ್ ಆಗ್ತಾಯಿದ್ವಿ ಸರ್. ಅಂದರೆ ಅದನ್ನು ಪ್ರೊಡಕ್ಷನ್ ಅವರು ಅರ್ಥ ಮಾಡ್ಕೋಬೇಕು, ಸೀರಿಯಲ್ ಅವರು. ಈಗ ಇವತ್ತು ಮೊದಲಿಂದನೂ ಒಂದಿದೆ, ಸೀರಿಯಲ್ ಅವ್ರನ್ನ ಸಿನಿಮಾಗೆ ತೊಗೊಳ್ಳೋ ಸ್ವಲ್ಪ ಹಿಂದೆ ಮುಂದೆ ಒಂದು ಟೈಮ್ ಇತ್ತು, ಅದಾದಮೇಲೆ ಅದು ಹೋಯ್ತು.
ಯಾಕೆ ಅಂತ ಹೇಳಿದ್ರೆ ಪ್ರಮೋಷನ್ಗೆ ಸಿಗಲ್ಲ ಅನ್ನೋದೊಂದು ಮಾತು ಅವಾಗಿಂದನೂ ಇದೆ. ಆ ಪ್ರೊಡಕ್ಷನ್ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಅವರ ಸೀರಿಯಲಲ್ಲಿ ಮಾಡ್ತಾರಂಥ ಒಂದು ನಟಿ ಒಂದು ಒಳ್ಳೆ ಸಿನಿಮಾ ಮಾಡಿ ಒಂದು ಹಂತಕ್ಕೆ ಜನಗಳಿಗೆ ರೀಚ್ ಆಗ್ತಾಯಿದ್ದಾರೆ. ಸಿನಿಮಾ ಓಡಲಿಲ್ಲ ಅಂದರೆ ಬೇರೆ ಪ್ರಶ್ನೆ, ಹೌಸ್ಫುಲ್ ಆಗ್ತಾಯಿದೆ ಎಲ್ಲ ಕಡೆ, ರೀಚ್ ಆಗ್ತಾಯಿದ್ದಾಳೆ ಅಂದಾಗ ಅವ್ರನ್ನೂ ನೋಡೋ ಜನ ಜಾಸ್ತಿ ಆಗ್ತಾರೆ. ಅವ್ರು ಅದಕ್ಕೆ ಏನು ಮಾಡಬೇಕು, ಹೀರೋಯಿನ್ ಕಂಟೆಂಟ್ ಮೆಟೀರಿಯಲ್ ಬೇಡ, ಒಂದು ವ್ಯಕ್ತಿ ಒಂದು ಕಡೆ ಬೆಳೀತಾ ಇದ್ದಾರೆ, ಒಂದು ಕಡೆ ರೀಚ್ ಆಗ್ತಾ ಇದ್ದಾರೆ, ಗ್ರೋತ್ ಆಗ್ತಾಯಿದೆ ಅಂದಾಗ, ನಮ್ಮ ಪ್ರೊಡಕ್ಷನಲ್ಲಿ ಅವ್ರು ಇದ್ದಾರೆ ಅಂದಾಗ ಅಟ್ಲೀಸ್ಟು ಅವ್ರಿಗೆ ಆಯಿತು ಅಂತ ಹೇಳಿ ಒಂಚೂರು ಸಪೋರ್ಟ್ ಮಾಡಬೇಕು. ಇಲ್ಲಿ ಹೆಂಗಾಯಿತು ಅಂದರೆ ಸಿನಿಮಾ ರಿಲೀಸ್ ಆಗಿದೆ, 2ನೇ ದಿನಕ್ಕೆ ಶೂಟಿಂಗ್ ಬನ್ನಿ ಅಂತ ಕರೆದಿದ್ದಾರಂತೆ. ನಮ್ಮ ಇವರು ರಾಧಾ ಅವ್ರು ನಮ್ಗೆ ಹೇಳಿದ್ದು, ಕರೆದಿದ್ದಾರೆ ಸರ್, ನಾವು ಹೋಗಲೇಬೇಕು ಸರ್ ಅಂತ. ಈಗ ಹೋಗಲಿಲ್ಲ ಅಂದರೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಈಗ ಈ ಕಡೆ ಇಲ್ಲಿ ಬರ್ತಾರೋ ಅಲ್ಲಿ ಬರ್ತಾರೋ, ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಸಪೋರ್ಟ್ ಮಾಡಬೇಕು. ನಾವೇನು ಅವರಿಗೆ ದೌಲತ್ತಲ್ಲಾಗಲಿ ಇನ್ನೊಂದರಲ್ಲಾಗಲಿ ಕೇಳ್ತಾ ಇಲ್ಲ. ಒಂದು ಒಳ್ಳೆ ಸಿನಿಮಾ, ಈಗ ಅವರು ಸಿನಿಮಾ ರಂಗದಿದ್ದರೆ ಸೀರಿಯಲ್ ಮಾಡ್ತಾಯಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಸಿನಿಮಾ ತೆಗೆಯೋದು ಎಷ್ಟು ಕಷ್ಟ ಅಂತ. ತೆಗೆದ ಮೇಲೆ ಉಳಿಸ್ಕೊಳ್ಬೇಕಾದ್ರೆ ಅವರೆಷ್ಟು ಹೋರಾಟ ಇರ್ತದೆ ಅಂತ ಗೊತ್ತಿರುತ್ತೆ. ಅವರು ಅದನ್ನು ಅರ್ಥ ಮಾಡ್ಕೊಂಡು ಕೊಡಬೇಕು. ಈ ಥರ ಆದರೆ ಏನಾಗುತ್ತೆ, ಇನ್ ಫ್ಯೂಚರಲ್ಲಿ ಸಿನಿಮಾ ಮಂದಿನೇ ಸೀರಿಯಲ್ಲೇ ಆಗಿಬಿಡುತ್ತೆ. ಅವ್ರು ಯಾರೂ ಈ ಕಡೆ ಸ್ವಿಚ್ ಆಗೋದೇ ಇಲ್ಲ. ಯಾಕಂದರೆ ಈಗ ನಮಗೇನೆ ಅನುಭವ ಆಗ್ತಾಯಿದೆ ಸರ್. ಯಾಕಂದರೆ ಇವಾಗ ಇವರು ಜನಗಳಿಗೇನು ಅಷ್ಟು ಗೊತ್ತಿಲ್ಲ. ಈಗ ನಾನೇನು ಗೊತ್ತಿಲ್ಲ ಅಲ್ವಾ, ಅವ್ರಿಗೆ ಗೊತ್ತಿದೆ. ಈಗ ಅವ್ರು ಬಂದು ಕೂತ್ರೆ ಅವ್ರದ್ದು ಎಷ್ಟೋ ವೀಡಿಯೋಗಳು ನೋಡಿದಿರಿ, ಮಿಲಿಯನ್ ಗಟ್ಟಲೆ ಓಡ್ತವೆ. ನಮ್ದು ಹೋಗುತ್ತಾ? ಹೋಗಲ್ಲ. ನಮ್ಮನ್ನು ಯಾರು ನೋಡ್ತಾರೆ? ಅವ್ರು ಅಟ್ಲೀಸ್ಟು ಅನುವು ಮಾಡಿಕೊಟ್ರೆ ಆ ಪ್ರೊಡಕ್ಷನ್ ಅವರು ಇವ್ರು ಬಂದು ಮಾಡ್ಬೋದು. ನಾವು ಅಂತ ಎಷ್ಟಂತ ಮಾತಾಡೋಕ್ಕಾಗುತ್ತೆ. ಅದೇ ಅವರು ಅರ್ಥ ಮಾಡ್ಕೊಳ್ಬೇಕಷ್ಟೆ. ಯಾಕೆ ಕೆಲವೊಂದಕ್ಕೆ ಬಂದಿದ್ದಾರೆ ಇಲ್ಲ ಅಂತಲ್ಲ, ಬಟ್ ನಮಗೆ ಮೇಜರಾಗಿ ಎಲ್ಲ ಟೈಮಲ್ಲೂ ಬೇಕು ಸರ್. ಯಾಕೆಂತಂದರೆ ಎಷ್ಟೋ ವರ್ಷದ ಕನಸು, ಎಷ್ಟೋ ವರ್ಷದ ಶ್ರಮ. ಒಂದು ವಾರ ಸಿನಿಮಾ ರಿಲೀಸ್ ಆಗಿ ಅಟ್ಲೀಸ್ಟ್ ಒಂದು ವಾರ ಕಂಟಿನ್ಯೂ ಜರ್ನಿ ಮಾಡಿದ್ರೆ ನಮಗೆ ಯಾರಿಗಾದರೂ ಅಷ್ಟೇ ಸರ್, ಸಿನಿಮಾ ಟೀಮ್ಗೆ ಇರಬೇಕು. ನಮಗೆ ಸ್ಟಾರ್ಟಿಂಗ್ ತೊಗೊಳ್ಬೇಕಾದ್ರೆ ಒಂದು ಮಾತು ಇದು ಬಂದಿತ್ತಲ್ಲ ಸರ್, ನಮಗೊಂದು ಮಾತು ಬಂದಿತ್ತು ಸರ್ ಸಿಗಲ್ಲ ಸರ್ ಅವ್ರ ಡೇಟ್ಸು, ಸಿಕ್ಕಾಬಿಟ್ಟೆ ಬುಕ್ ಆಗ್ಬಿಟ್ಟಿರ್ತಾರೆ ಅವರೆಲ್ಲ, ಅಷ್ಟು ಬೇಗ ನಿಮ್ಗೆ ಸಿಗಲ್ಲ, ನೀವು ಹೆಂಗೆ ತೊಗೊಂಡ್ರಿ ಅಂತ ಒಂದು ಮಾತು ಬಂತು. ಬಟ್ ನಮಗೆ ಏನೋ ನಮ್ಗೆ ಗೊತ್ತಿಲ್ವಲ್ಲ. ಬಟ್ ಯಾವಾಗ ಪ್ರಮೋಷನ್ ಅಂತ ಬಂದಾಗ ನಮ್ಮದು ಪ್ರಮೋಷನ್ ಇಟ್ಕೊಂಡಿರೋ ಟೈಮಲ್ಲಿ ಅವ್ರು ಶೂಟಿಂಗ್ ಇಟ್ಕೊಂಡಿರ್ತಾರೆ. ಈಗ ಬರದೇ ಇದ್ದರೆ ನಾವು ಬಂದಿಲ್ಲ ಅಂದರೆ ಅವ್ರಿಗೂ ಪಾಪ ಬೇಜಾರಾಗುತ್ತೆ. ಅವ್ರು ಕಳಿಸಲ್ಲ, ಇವರೇನು ಮಾಡ್ತಾರೆ? ಮಾತಾಡಬೇಕಷ್ಟೆ. ನಾವೇ ಮಾತಾಡಿದ್ದು, ಯಾವ ಪ್ರೊಡ್ಯೂಸರ್ ಮಾತಾಡ್ತಾರೆ ಸರ್? ಯೂನಿಟ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಆ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ನಾನು ರಿಕ್ವೆಸ್ಟ್ ಮಾಡೋದು ಹಣೆ ಬರ ನನಗೆ ಯಾಕೆ? ಅದು ಪ್ರೊಡ್ಯೂಸರ್ ಯಾರಾದರೂ ಮಾಡ್ತಾರಾ? ಯಾರೋ ಮ್ಯಾನೇಜರ್ ಕೇಳಿ ಮಾಡಿಸ್ತಾರೆ. ಇವ್ರು ಮಾಡಿದ್ದಾರೆ, ನಾ ಮಾಡಿದ್ದೀನಿ. ಕೊನೆ ಪಕ್ಷ ಹೇಳ್ದು ಸರ್, ಆಮೇಲೆ ರಾಧಾ ಸರ್ ಒಂದು ಮಾತು ನೇರವಾಗಿ ಬಂದು ರಿಕ್ವೆಸ್ಟ್ ಮಾಡಿ, ನಾನು ಅಲ್ಲಿ ತನಕ ಬರಲ್ಲಮ್ಮ, ಫೋನಲ್ಲಿ ಅಷ್ಟೇ ನಾನು ಮಾಡ್ತೀನಿ, ಅದ್ರ ಮೇಲೆ ನಾನು ಮಾಡಲ್ಲ, ಕಾಲಿಡಿಯೋಕ್ಕಾಗುತ್ತೆ ಹೋಗ್ಬಿಟ್ಟು ಅಷ್ಟೇ. ಅದಕ್ಕೆ ಈಗ ಸಿನಿಮಾ ಇದನ್ನೆಲ್ಲ ಹೊರತುಪಡಿಸಿ ಸಿನಿಮಾ ಹೋಗ್ತಾಯಿದೆ ಸರ್, ಇವೆಲ್ಲ ಮರೀತಾ ಇದೆ. ಬಟ್ ನಮ್ಮ ಜೊತೆ ಅವರು ಒಂಚೂರು ಅನುಭವ ಮಾಡಿಕೊಟ್ರೆ ಇವ್ರು ಬರಲಿಕ್ಕೆ ಅಟ್ಲೀಸ್ಟ್ ನಮ್ಮ ಸಿನಿಮಾ ಇನ್ನೊಂಚೂರು ಮುಂದಕ್ಕೆ ಹೋಗುತ್ತೆ. ಜನ ಬರೋರು ಸರ್, ಯಾಕಂದರೆ ಅವ್ರ ಫ್ಯಾನ್ ಫಾಲೋವರ್ಸ್ ತುಂಬ ಇದ್ದಾರೆ. ಭಾರ್ಗವಿ LLB ಅಂತಂದ್ರೆ ತುಂಬ ಫೇಮಸ್ ಸೀರಿಯಲ್ ಟಾಪ್ 1. ಬಟ್ ನಮ್ಮ ಟೈಮಿಗೆ ಸಿಗ್ತಾ ಇಲ್ಲ. ನಮ್ಗೆ ಅದೊಂದು ಫೀಲ್ ಇದೆ. ಬಂದಾಗ ಬಂದರು. ಬಟ್ ನನಗೆ ಆ್ಯಕ್ಚುಲಿ ನಾನು ಒಂದು ವೀಕ್ ಏನೋ ಇರ್ತೀನಿ ಅಂತ ಹೇಳಿದರು. ಸಿನಿಮಾ ರಿಲೀಸ್ ಆದಮೇಲೆ ಒಂದು 5ನೇ ತಾರೀಕು 6ನೇ ತಾರೀಕು ಇರ್ತೀನಿ ಅಂತಂದ್ರೆ ಭಾಳ ಖುಷಿ ಇತ್ತು, ಇರ್ತಾರಲ್ಲ ಅಂತ. ಆಮೇಲೆ ನೋಡೋದು 2 ದಿವಸಕ್ಕೆ ಇಲ್ಲ ಶೂಟಿಂಗ್ ಇದೆ. ಯಾರನ್ನ ಇದು ಮಾಡಲಿ, ಇವ್ರಿಗೆ ಇದು ಮಾಡೋದ, ಪ್ರೆಷರ್ ಹಾಕೋದ ಅಥವಾ ಅವ್ರಿಗ? ಬಟ್ ಆಕೆ ಶೂಟಿಂಗ್ ಇದೆ ಎಂದು ಕೊನೆಗೆ ನೋಡಿ ಅವ್ರಿಗೂ ಸ್ಟ್ರೆಸ್ಸು. ಶೂಟಿಂಗ್ ಮಾಡಿ ರಾತ್ರಿ ಹೊರಟು ಫ್ಲೈಟಲ್ಲಿ ಬಂದು ಮತ್ತು ರಾತ್ರಿ ವಾಪಸ್ ಬಸ್ಸಲ್ಲಿ ಬಂದು ಬೆಳಗ್ಗೆ 6 ಗಂಟೆ 10 ಗಂಟೆ 11 ಗಂಟೆಗೆ ಬಸ್ ಹತ್ತಿದ್ರೆ 6 ಗಂಟೆಗೆ ರೀಚ್ ಆಗ್ತಾರೆ. 7 ಗಂಟೆಗೆ ಶೂಟಿಂಗ್ ಸ್ಪಾಟಲ್ಲಿ ಇರಬೇಕು. ಅವ್ರಿಗೂ ಆರೋಗ್ಯಕ್ಕೆ ತೊಂದರೆ, ರಿಸ್ಕು, ನಮಗೂ ಇಲ್ಲಿ ರಿಸ್ಕು. ಕೇಳೋದು ಬ್ಯಾಂಕಿಂಗ್ ಇಲ್ಲ, ಬ್ಯಾಂಕ್ ಕೆಲಸ. ನಾವು ಸೀರಿಯಲ್ ವರ್ಕ್ ಮಾಡಿದ್ವಿ, ಇಂಡಸ್ಟ್ರಿಯಿಂದ ಬರಬೇಕಾದ್ರೆ ನಾವು ಅದ ಕೆಲಸ ಮಾಡಿ ಬಂದಿದ್ದೀವಿ. ತಿಂಗಳಲ್ಲಿ ಒಂದು 10 ದಿವಸ 11 ದಿವಸ ಸರ್ ಗೊತ್ತು ಟೈಮಿಂಗ್ಸು ಅಥವಾ ಡೇಟ್ಸ್ದು ಇದ್ರಲ್ಲಿ. ಅಟ್ಲೀಸ್ಟ್ ನಮ್ಗೊಂಚು ಮುಂಚೆ ಕೊಟ್ಬಿಟ್ರೆ ನಾವು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಬಿಡ್ಬೋದು. ನಾವು ತುಂಬಾ ರಿಕ್ವೆಸ್ಟ್ ಮಾಡಿದ್ವಿ, ಟೈಮ್ಸ್ ಡೇಟ್ಸ್ ಎಲ್ಲ ಕೊಟ್ಬಿಡಿ ಅಂತೇಳಿ. ಇರಲಿ ನೋಡೋಣ. ಅದೇ ಅಂದರೆ ಒಂದು ವಾರ ಮಿನಿಮಮ್ ಇದ್ದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅಂದರೆ ಎಷ್ಟಾಗುತ್ತೆ ಅಷ್ಟು ಸಿನಿಮಾ. ಇವಾಗ ನೀವು ಒಂದು ತಿಂಗಳಾದ್ಮೇಲೆ ನೀವು ಏನೇ ಅಂದ್ರೂ ಪ್ರಮೋಷನ್ ಮಾಡೋಕ್ಕಾಗಲ್ಲ. ಎಂಥ ಹಿಟ್ಟು ಸಿನಿಮಾ ಆದರೂ 1 ತಿಂಗಳು ಅಷ್ಟೇ ನೀವು. ಸೊ ಅಷ್ಟು ತನಕ ಸ್ವಲ್ಪ ಟೈಮ್ ಕೊಟ್ಟು ಮಾಡಿದ್ರೆ ಎಷ್ಟಾಗುತ್ತೆ ಅಷ್ಟು ಜನನ ಕರ್ಸೋದು, ಅದನ್ನ ಬಿಡಬಾರ್ದು ಸರ್. ಅಂದರೆ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾಡಲೇಬೇಕು ಪ್ರಯತ್ನ. ರಾಜಕೀಯ ವ್ಯಕ್ತಿ ಆದರೆ ಮನೆಗೆ ಹೋಗೋಣ ಸರ್, ನಾವಲ್ಲ. ಸಿನಿಮಾ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲೇ ನಮಗೆ ಮುಟ್ಬೇಕು ಹೊರತು ರಾಜಕೀಯ ಥರ ನಾವು ಇದು ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇರೋದ್ರಿಂದ, ಅವರೆಲ್ಲ ಇರೋದ್ರಿಂದ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ. ಬಟ್ ಅವ್ರ ಕೈಲಾಗಿದ್ದು ಮಾಡ್ತಾ ಇದ್ದಾರೆ. ಅವ್ರ ಪ್ರೊಡಕ್ಷನ್ ಅವ್ರು ಸಪೋರ್ಟ್ ಮಾಡಿದ್ರೆ ಇವ್ರು ಮಾಡ್ಬೋದು ಸರ್. ಅದೇ ಇವಾಗ ನಿಮ್ಮ ಸಿನಿಮಾ ಸೇರಿದಂತೆ ತುಂಬ ಸಿನಿಮಾಗಳು ಈ ಥರ ನಾವು ಕೇಳ್ತಾನೆ ಇದ್ದೀವಿ, ಅದು ರಿಪೇರಿ ಆಗ್ತಾ ಇಲ್ಲ.
ಎಲ್ಲ ಸಿನಿಮಾ ನಿಮ್ಮ ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಬರುತ್ತೆ, ಅವರು ಅದೇ ಹೇಳ್ತಾರೆ ಮಲ್ಟಿಪ್ಲೆಕ್ಸ್ ಬಗ್ಗೆ. ನಿಮಗೆ ಒಂದು ಹೇಳೋದಾದರೆ ಈ ಥರದ್ದು ಒಂದು ಆಗಬೇಕು, ಹಿಂಗೆ ಆಗಬೇಕು, ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ ಏನಾದ್ರು ಒಂದು ಹೇಳ್ಬೋದಾ ಅಂದರೆ ಪ್ರಾಪರಾಗಿ? ಮುಂಚೆ ಕರೆಕ್ಟ್ ಪ್ಲ್ಯಾನ್ ಮಾಡಿದರು. ಹೊರಗಡೆ ಪರಭಾಷೆ ಸಿನಿಮಾಗಳು 7 ವಾರ ಆದಮೇಲೆ ಬರೋ ಅಂಥದ್ದು, ಇದೆಲ್ಲವೂ ಕರೆಕ್ಟಾಗಿ ಇತ್ತು. ಇಲ್ಲ ಕನ್ನಡದಲ್ಲಿ ಈ ಸಂಸ್ಕೃತಿ ಮುಂಚೆಯಿಂದನೇ ಇರಬೇಕಿತ್ತು. ನಮ್ಮ ಭಾಷೆ ಅಲ್ಲಿ ನೋಡೋದು, ಅವ್ರ ಭಾಷೆ ನಾವು ನೋಡೋದಿದ್ದಾಗ ನಮ್ಮ ಬೇರೆಯವ್ರ ಭಾಷೆನ ನಾವು ಹೇಗೆ ಅಕ್ಸೆಪ್ಟ್ ಮಾಡ್ತಾಯಿದ್ವಿ, ನಮ್ಮ ಭಾಷೆನ ಅವ್ರು ಅದೇ ಥರ ಅಕ್ಸೆಪ್ಟ್ ಮಾಡ್ತಾಯಿದ್ರು. ಬಟ್ ಈಗ ನಾವು ಬಿಟ್ಕೊಂಡಿದ್ದೀವಿ. ಬಿಟ್ಕೊಂಡ ಮೇಲೆ ಏನಾಯಿತು, ಈಗ ನಾವೇ ಓಪನ್ ರೆಡ್ ಕಾರ್ಪೆಟ್ ಕೊಟ್ಟಿದ್ದೀವಿ ಈಗ ಬನ್ನಿ ಅಂತ. ಈಗೇನಂತ ಹೇಳಿದ್ರೆ ಒಂದಿಷ್ಟು ಪರ್ಸೆಂಟೇಜ್ ಈಗ ಮಂಡಳಿಯವರೆಲ್ಲ ಏನಿದ್ದಾರೆ ಒಂದೊಂದಕ್ಕೂ ರೂಪುರೇಷೆ ಮಾಡಬೇಕು ಸರ್. ನಾವು ಸಣ್ಣ ಪುಟ್ಟ ಸಿನಿಮಾ ಮಾಡಿರೋರು ನಾವು ಕೂತ್ಕೊಂಡು ಆ ಜಾಗದಲ್ಲಿ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಆಯ್ಕೆ ಮಾಡಿ ಬಂದಿರೋ ಜನ ಇದ್ದಾರೆ. ಅವರು ಹೊಸಬ್ರು ಸಿನಿಮಾಗಳು ಇವಾಗ ಒಂದು ಹಂತಕ್ಕೆ ಆಗೋಯ್ತು ಸರ್. ಒಂದಿಷ್ಟು ಸ್ಟಾರ್ಗಳು ಒಂದು ಲೆವೆಲ್ಗೆ ಪೀಕಿಗೆ ಬಂದಾಗಿದೆ. ಈಗ ಹೊಸಬ್ರು ಅವಕಾಶಗಳು, ಈಗ ಎಷ್ಟೋ ಹೊಸಬ್ರುಗಳು ಬರ್ತಾಯಿದ್ದಾರೆ. ಈಗ ಎಲೆಕ್ಷನ್ನಲ್ಲೂ ಹಂಗೆ ಇಲ್ಲ, ರಾಜಕೀಯ ಒಂದು ಹಿರಿಯ ಮುತ್ಸದ್ದಿಗಳು ಒಂದು ಹಂತಕ್ಕೆ ಹೋದ್ಮೇಲೆ ಹೊಸ ಯುವಕರು ಬರಲೇಬೇಕು. ಹಂಗೆ ಒಂದು ಪೀಳಿಗೆ ಜನ್ರೇಷನ್ ಚೇಂಜ್ಗೆ ಹೊಸ ಪ್ರತಿಭೆಗಳು ಬರಲೇಬೇಕು, ಬರ್ತಾಯಿದ್ದಾರೆ. ಅವ್ರ ಸಿನಿಮಾ ಉಳಿಯೋಕ್ಕೆ ಏನು ಮಾಡಬೇಕು? ಒಂದು ವರ್ಷದಲ್ಲಿ ಎಷ್ಟು ಸಿನಿಮಾ ಬರ್ತಾಯಿದೆ, ಎಷ್ಟು 1000 ಕೋಟಿ ಕನ್ನಡಕ್ಕೆ ಇನ್ವೆಸ್ಟ್ ಆಗ್ತಾಯಿದೆ, ಎಷ್ಟು ರಿಟರ್ನ್ಸ್ ಬಂದಿದೆ, ಯಾಕೆ ರಿಟರ್ನ್ಸ್ ಬಂದಿಲ್ಲ? ಇದನ್ನು ಒಂದು ಲೆಕ್ಕಾಚಾರ ಹಾಕಿ ಮಾತಾಡಿ, ಇದನ್ನು ಮಾಡಿದ್ರೆ ಹಾಕಿರೋವಂಥ ಪ್ರೊಡ್ಯೂಸರ್ ಯಾವಾಗ ಸೇಫ್ ಆಗ್ತಾರೆ? ಮತ್ತು ಸ್ಥಳೀಯ OTTಗಳು ಬರಬೇಕು ಸರ್ ಮೇಯ್ನಾಗಿ. ತೆಲುಗಲ್ಲೆಲ್ಲ ನಿಮ್ಗೆ ಗೊತ್ತಿದೆ ಅಲ್ಲ ಅಲ್ವಾ? ಕನ್ನಡದಲ್ಲಿ ಆ ಥರ ಮುಂದೆ ಬರಬೇಕು ಮುಂದೆ. ಅದೆಲ್ಲ ಆಯಿತು ಅಂದರೆ ಇನ್ನಷ್ಟು ಪ್ರೊಡ್ಯೂಸರ್ಗಳು ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇವರು ಒಂದೊಂದು ಶೋ ಒಂದೊಂದು ಮಾಲಲ್ಲಿ ಕೊಡ್ತಾರೆ. 3 ಮಾಲ್ ಕೊಟ್ಟಿದ್ದಾರೆ, ಮೈಸೂರಲ್ಲಿ 2 ಮಾಲ್ ಕೊಟ್ಟಿದ್ದಾರೆ. ಎಷ್ಟು ವರ್ಷ ಓಡಿಸ್ಲಿ ನನ್ನ ಸಿನಿಮಾನ? ನಾನು ಹಾಕಿರೋ ಬಂಡವಾಳಕ್ಕೆ ಎಷ್ಟು ವರ್ಷ ಓಡಿಸ್ಬೇಕು? ಒಂದು ಆಡಿಯಲ್ಲಿ ಒಂದು 160 ಜನ ಇರ್ತಾರೆ. ಒಂದು ವಾರಕ್ಕೆ ಎಷ್ಟು ಜನ ನೋಡ್ತಾರೆ? 700-800 ಜನ ನೋಡ್ತಾರೆ. ಎಷ್ಟು ವರ್ಷ ಓಡಿಸ್ಲಿ ನಾನು? ತಾತ ಆಗೋ ತನಕ ನಾನು ಓಡಿಸ್ತಾ ಇರ್ಬೇಕು ಸಿನಿಮಾನ ಅಷ್ಟೇ ಅಲ್ವಾ? ಮತ್ತು ಬೇರೆ ಸಿನಿಮಾಗಳು ಲೈನಪ್ ಇರಲ್ವ? ಅದು ಒಂದು ಪ್ಲ್ಯಾನ್ ಇಲ್ಲ ಅಂದರೆ ಕಷ್ಟ ಇದೆ. ಇನ್ನು ಮುಂದಕ್ಕೆ ಜನ ಸಿನಿಮಾ ನೋಡಲ್ಲ, ಬೇರೆ ಭಾಷೆ ಸಿನಿಮಾನೇ ಡಬ್ಬಿಂಗ್ ಬರ್ತದೆ, ನೋಡ್ಕೊಂಡು ಆರಾಮಾಗಿರ್ತೀನಿ ಅಂತ ಹೇಳಿ ಸೈಡ್ ಲೈನ್ ಮಾಡ್ತಾರೆ ಕನ್ನಡನ ಅಷ್ಟೇ. ಯಾಕಂದರೆ ಸ್ಟಾರ್ ಸಿನಿಮಾ ಸರ್ ಇವತ್ತು ನಾವು ನೋಡ್ತಿರಂಗೆ, ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಅಂದರೆ ಅಂಥ ಸ್ಟಾರ್ಸ್ಗಳು ಸಿನಿಮಾ ನೋಡ್ಕೊಂಡೇ ಕೂತಿರೋ 1 ವರ್ಷ 2 ವರ್ಷ ಆಗ್ತವೆ. ಬಟ್ ಇಂಡಸ್ಟ್ರಿ ಎಲ್ಲಿ ಬೆಳೀತಾ ಇದೆ ಹೇಳಿ? ನಮ್ಮಂಥ ಹೊಸ ಟೀಮ್ ಬರ್ತಾ ಇದೆ, ಪ್ರತಿಯೊಂದೊಂದು ಹೊಸ ಟೀಮ್ ಬರ್ತಾ ಇದೆ, ಎಕ್ಸ್ಪೆರಿಮೆಂಟಲ್ ಬರ್ತಾ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ ಸರ್. ಒಂದು ಇಯರಲ್ಲಿ 300-305 ಸಿನಿಮಾ, ಆವ್ರೇಜ್ ಎಷ್ಟು? 2 ಕೋಟಿ ಬೇಡ, 2-3 ಕೋಟಿ ರೂಪಾಯಿ ಒಂದು ಸಿನಿಮಾಗೆ ಅಂದರೆ 305 ಸಿನಿಮಾಗೆ ಎಷ್ಟಾಯಿತು? 1000 ಕೋಟಿ ಆಯಿತು. ಎಷ್ಟು ಸಿನಿಮಾ ಗೆಲ್ತು? ಗೆದ್ದಿರೋದಕ್ಕೆ ಏನು? ಅದು ಯಾವಾಗ ಬಿಡುಗಡೆ ಆಯಿತು? ಬೇರೆ ಸಿನಿಮಾಗಳು ಯಾವಾಗ ಬಂದಿತ್ತು? ಒಳ್ಳೆ ಸಿನಿಮಾ ಅನ್ಸ್ಕೊಂಡ್ರೆ ಯಾಕೆ ಸೋಲ್ತು? ಆ ಟೈಮಲ್ಲಿ ಬೇರೆ ಭಾಷೆಗಳು ಬಂದಿತ್ತಾ? ಇದನ್ನೊಂದು ರಿಸರ್ಚ್ ಮಾಡಿಬಿಟ್ಟು ಒಂದು ಕಮಿಟಿ ಮಾಡಿ ರಿಸರ್ಚ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದಲ್ಲ? ಯಾಕಂದ್ರೆ ನಾವೂ ಕೂಡ ಸಾಕಷ್ಟು ಏನೋ ಚರ್ಚೆಗಳು ನೋಡಿದ್ದೀವಿ, ವಿಷಯಗಳು ಕೇಳಿದ್ದೀವಿ. ಅದು ಅಂತೆ ಕಂತೆ ಮಾತುಕತೆ ಎಲ್ಲವೂ ಆಗ್ತವೆ, ಬಟ್ ಪ್ರೋಸೆಸ್ ಆಗ್ತಿಲ್ಲ. ಯಾಕೆಂದರೆ ಮೀಟಿಂಗ್ ಮಾಡ್ತಾರೆ, ನಾವು ಒಂದಷ್ಟು ಅಟೆಂಡ್ ಮಾಡಿದ್ದೀವಿ. ಎಲ್ಲ ದೊಡ್ಡ ಲೆವೆಲಲ್ಲೇ ವಿಮರ್ಶೆ ಆಗ್ತವೆ ಸರ್. ಅಲ್ಲಿಂದ ಕಟ್ ಮಾಡಿ ಒಂದು ಪೇಪರ್ ಇಟ್ಕೊಬಿಟ್ಟು ಒಂದು ಹಿಂಗೆ ಕೊಟ್ಬಿಟ್ಟು ಬಂದರೆ ಮುಗೀತು, ನಾವು ಕೊಟ್ಟಿದ್ದೀವಿ, ನಾವು ಮಾಡಿದ್ದೀವಿ ಅಂತ ಅಷ್ಟೇ. ಸೊ ಸಿನಿಮಾ ಸೋತಾಗ, ಸಿನಿಮಾ ಇದಾಗಲಿಲ್ಲ ಅಂತಂದಾಗ, ಸರ್ ಸಿನಿಮಾ ಚೆನ್ನಾಗಿದ್ದಾಗ ಇದನ್ನು ಒಪ್ಕೋತೀನಿ. ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಅವ್ರು ಏನು ಬೈದರೂ ನಾವು ಅಕ್ಸೆಪ್ಟ್ ಮಾಡ್ತೀವಿ ಸರ್. ಸೊ ಸಿನಿಮಾ ಚೆನ್ನಾಗಿದೆ, ಸೊ ನಮಗೆ ಅಟ್ಲೀಸ್ಟ್ ಶಾರ್ಟ್ ಟೈಮ್ಗಳು ಸಿಕ್ಬಿಟ್ರೆ ಭಾಳ. ಬಟ್ ಜನಗಳಿಗೆ ನಾವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದೊಂದೇ ಶೋ ಬುಕ್ ಮೈ ಶೋಲ್ಲಿ ಕೆಳಗೆ ಹಾಕವ್ರೆ, ಆದರೂ ಹುಡುಕಿ ಬುಕ್ ಮಾಡ್ತಾಯಿದ್ದಾರೆ ಟಿಕೆಟ್ಸ್ನ ಅಲ್ವಾ? ಅದೊಂದು ನಿಜವಾಗ್ಲೂ ಖುಷಿ ಇದೆ ನಮಗೆ. ಆ ಎಲ್ಲೋ ವಾರ್ನಿಂಗ್ ತೋರಿಸ್ತಾ ಇದ್ದಾಗಲೇ ಖುಷಿ ಆಗ್ಬಿಡುತ್ತೆ. ನೋಡಪ್ಪ ಹೊಸಬ್ರು ಸಿನಿಮಾಗೆ ಎಲ್ಲೋ ಬರ್ತಾಯಿದೆ, ಅಲ್ಲೇ ಬುಕ್ಕಿಂಗ್ ಫಿಲ್ ಆಗ್ತಾಯಿದೆ. ನನಗೂ ಬಂತು, ಖುಷಿ ಆಯಿತು ನಮಗೆ. ಅದರಲ್ಲಿ ಜನನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಿ. ಎಲ್ಲ ಒಂದು ಕಡೆ ಬೇಡ ಬಿಟ್ಬಿಡೋಣ ಸಾಕು ಅಂತ ನಾವು ಇರ್ತೀವಿ ಸರ್. ಇನ್ಯಾರೋ ಸಿನಿಮಾ ನೋಡ್ಕೊಂಡು ಬಂದ್ಬಿಡ್ತಾರೆ, ಫೋನ್ ಮಾಡ್ತಾರೆ, ಸಾಕಾದಾಗಿದೆ. ಅವರು ಹೇಳೋದೇನ ಸರ್, ಸೋಲಿಸ್ಬಿಡಿ ಸಿನಿಮಾ, ನಾವು ಗೆಲ್ಲಿಸ್ತೀವಿ, ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಇನ್ನೂ ಪ್ರಚಾರ ಕೊಡಿ, ನಾವು ಕೊಡ್ತೀವಿ ಸರ್. ಅದು ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ ಸೆಕೆಂಡ್ ವೀಕ್ ಇಲ್ಲ ಸರ್, ಫಸ್ಟ್ ಶೋ ನೋಡಿ 2 ದಿವಸ 3 ದಿವಸ ನೋಡ್ಬಿಟ್ಟು ಸೋಮವಾರಕ್ಕೆ ಲಾಕ್. ಯಾಕಂದರೆ ಈಗ 22-23 ಸಿನಿಮಾದ ನಮಗೂ ಗೊತ್ತು ಸರ್, ನೋಡ್ಕೊಂಡು ಬಂದಿದ್ವಿ. ಎಷ್ಟು ಸಿನಿಮಾ ನಿಲ್ತಾ ಇದೆ, ಎಷ್ಟು ಸಿನಿಮಾ ಹೋಗ್ತಾ ಇದೆ, ನಾವು ಫೀಡ್ಬ್ಯಾಕ್ ತಗೋತೀವಿ. ಸೊ ಸಿನಿಮಾ ಜನಕ್ಕೆ ಇಷ್ಟ ಹಂಗೆ ಮಾಡಿದ್ರೆ ಖಂಡಿತ ಜನ ಹಿಡಿತಾರೆ. ಬಟ್ ಟೈಮಿಂಗ್ಸ್ ನಮಗೆ ಪ್ರಾಬ್ಲಮ್ ಆಗ್ತಿರೋದು ಸರ್. ಈಗ 2022 ಆದಮೇಲೆ ಅಲ್ಲಿ ಆ ವರ್ಷ ಸಕ್ಸಸ್ಫುಲ್ ಸಿನಿಮಾ ಬಂತಲ್ಲ, ಅದಾದಮೇಲೆ ಮತ್ತೆ ಸಕ್ಸಸ್ಸು ತುಂಬ ಕಮ್ಮಿ ಆಗ್ತಾನೆ ಬಂತು, ವರ್ಷದಿಂದ ವರ್ಷ ಕಮ್ಮಿ ಆಗ್ತಾನೆ ಬಂತು. ಹಂಗಿದ್ದಾಗಲೂ ನಿಮಗೆ ಹೆಂಗೆ ನಂಬಿಕೆ ಹುಟ್ಟಿಸ್ತು ಸಿನಿಮಾ ರಂಗ? ಏನಾದ್ರು ಮಾಡ್ಬೋದು, ಇಲ್ಲಿ ಗೆಲ್ಬೋದು ನಮ್ಮ ಸಿನಿಮಾ ಅಂತ ನಿಮಗೆ ಹೆಂಗೆ ನಂಬಿಕೆ ಹುಟ್ಟಿದ್ದಿಲ್ಲ? ಅದೇ ಆ
ಆಡಿಯನ್ಸ್ ಕೊಡ್ತಿದ್ದಲ್ಲ ಏನಿಲ್ಲ ಸರ್, ಸಿಂಪಲ್ಲು. ಹೈ ಬಜೆಟ್ಟು ಮಾಸ ಸಿನಿಮಾಗಳ ಮಧ್ಯೆ ಒಂದು ಸಣ್ಣ ಸಣ್ಣ ಸಿನಿಮಾಗಳು, ಸೂ ಫ್ರಮ್ ಸೋ ಅಂತ ಸಿನಿಮಾಗಳು, ಈ ಥರ ಚಿಕ್ಕ ಚಿಕ್ಕ ಸಿನಿಮಾಗಳು ದೊಡ್ಡ ಮಟ್ಟಿಗೆ ಯಶಸ್ಸು ಕಂಡಿದ್ವು. ಯಾಕೆ? ಕಂಟೆಂಟ್ ಇತ್ತು ಅಂತ ಜನ ನೋಡಿದ್ದಾರೆ. ಈ ಸಿನಿಮಾಗಳೇ ನಮಗೆ ಒಂದು ಇದು ಕೊಡೋದು, ಹುಮ್ಮಸ್ ಕೊಡೋದು. ಮತ್ತೆ ಇಲ್ಲ, ಕಂಟೆಂಟ್ ಇದ್ದರೆ ಗೆಲ್ಲಿಸ್ತಾರೆ ಅನ್ನೋದು. ನನಗೆ ಒಂದು ಖುಷಿಯಾಗಿದ್ದು, ಶಿವಮೊಗ್ಗದಲ್ಲಿ ಹೇಳಿದ್ರು, ಸರ್ ಸೂ ಫ್ರಮ್ ಸೋ ಸ್ಟಾರ್ಟಿಂಗ್ ಡೌನ್ ಇತ್ತು ಸರ್, ಈ ಶಿವಮೊಗ್ಗ ಎಲ್ಲ ಬಂದಮೇಲೆಲ್ಲ ನೋಡಿದ ಮೇಲೆ ಎತ್ಕೊಳ್ತು, ನೀವು ಶಿವಮೊಗ್ಗಕ್ಕೆ ಬಂದಿದ್ದೀರಿ ಒಳ್ಳೆಯದಾಗುತ್ತೆ ಅಂತ. ಬಿಕಾಸ್ ನಾವು ಒಂದು ವಾರ ಆದಮೇಲೆ ಶಿವಮೊಗ್ಗ ಹೋಗಿರೋದು, ನಾವು ಪ್ರೀಮಿಯರ್ ಶೋ ಮಾಡಿಲ್ಲ ಸರ್. ಚೆನ್ನಾಗಿ ಹೋದ ಮೇಲೆ ಆ ಡೇಟಾ ಇಟ್ಕೊಂಡು ಹೋಗಿದ್ದೀವಿ ಸಿನಿಮಾನ. ಇವತ್ತು ಅಷ್ಟೇ ನಾವು ಜನಗಳು ಹೇಳೋದು, ಒಂದು ವಾರ ಆಗಿರೋದು ರಿವ್ಯೂ ನೋಡಿ, ಟ್ರೇಲರ್ ನೋಡಿ, ಸಾಂಗ್ಸ್ ನೋಡಿ, ನಿಮ್ಗೆ ಇಷ್ಟ ಆಯ್ತಾ ಸಿನಿಮಾಗೆ ಬನ್ನಿ ಅಷ್ಟೇ. ಓಕೆ ಸರ್, ಈಗ ನೆಕ್ಸ್ಟ್ ಅಂದರೆ ನಿಮಗೀಗ ಅಟ್ ಪ್ರೆಸೆಂಟ್ ಇವಾಗ ತುಂಬ ಜನಕ್ಕಿರೋ ಕ್ವಶನ್ ಏನು ಅಂತ ಅಂದರೆ, ಹೊಸೊಬ್ರು ಸಿನಿಮಾ ಮಾಡ್ತಾರೆ, ಪಾಪ ಕಷ್ಟಪಡ್ತಾರೆ, ಪ್ರಮೋಷನ್ ಅದು ಇದು ಎಲ್ಲ ಆದಮೇಲೆ ಲಾಸ್ ಆಗುತ್ತಾ ಲಾಭ ಆಗುತ್ತೋ, ಮತ್ತೆ ಬೇರೆ ಹೊಸೊಬ್ರುಗಳು ಬರ್ತಾನೆ ಇದ್ದಾರೆ, ನಿಲ್ತಾ ಇಲ್ಲ ಇದು, ಎಷ್ಟೇ ಸೋಲಾದರೂ ನಿಲ್ತಾ ಇಲ್ಲ ಇದು. ಸೊ ಹೆಂಗೆ ಒಬ್ಬ ಪ್ರೊಡ್ಯೂಸರ್ಗೆ ಇಲ್ಲಿ ವರ್ಕ್ ಆಗ್ತಾ ಇದೆಯಾ, ವರ್ಕ್ ಆಗ್ತಾ ಇಲ್ವಾ, ಹೆಂಗೆ? ಇವಾಗ ಎಲ್ಲರೂ ಸ್ಯಾಡಲ್ಲೇ ಇರ್ತಾರೆ, ಬಟ್ ಆದ್ರೂ ನೆಕ್ಸ್ಟ್ ಏನೋ ಒಂದು ಮಾಡ್ತಾರೆ, ಹೆಂಗೆ ವರ್ಕ್ ಆಗ್ತಾ ಇದೆ ಫೈನಾನ್ಷಿಯಲಿ, ಹೆಂಗೆ ರಿಟರ್ನ್ಸ್ ಬರ್ತಾ ಇದೆಯಾ ಇಲ್ವಾ? ಇದೊಂಥರ ಜೂಜು, ಕಿಕ್ಕು ಕೊಡೋದು. ಇನ್ನು ಲಾಟ್ರಿ ಟಿಕೆಟ್ ತಗೊಳ್ತಾರೆ ನೋಡಿ, ಇದಾಗಿಲ್ಲ ಇನ್ನೊಂದು ಹೊಡಿಬೋದು ಅಂತ, ಆ ಥರನೂ ಇರ್ಬೋದು. ಆ್ಯಸ್ ಎ ಪ್ರೊಡ್ಯೂಸರ್ ಸರ್, ನನಗೆ ಇವತ್ತಿನ ಸಿಚುವೇಶನ್ನಲ್ಲಿ ತುಂಬ ಏನು ಹ್ಯಾಪಿ ಏನಿಲ್ಲ. ಅಂದರೆ ಸಿನಿಮಾ ಚೆನ್ನಾಗಿ ಹೋಗಿದೆ, ಸಿನಿಮಾ ಗೆದ್ದಿದ್ದೀವಿ ನಾವು. ಬಟ್ ಶೋ ಇವು ಕೆಲವೊಂದು ಇವೆಲ್ಲ ಮೇಲೆ ಕೆಳಗೆ ಮಾಡ್ತಿರೋದೆಲ್ಲ ನೋಡಿದಾಗ ಜನ ಫ್ಲೆಕ್ಚುಯೇಟ್ ಆಗ್ತಾಯಿದ್ದಾರೆ. ಈಗ 7 ಗಂಟೆಗೆ ಸಿನಿಮಾ ಇತ್ತು, ನಾಳೆ 7 ಗಂಟೆಗೆ ಹೋಗೋಣ ಅಂದ್ಕೊಂಡಿರ್ತಾರೆ, ಬೆಳಗ್ಗೆ ಎದ್ದು ನೋಡ್ರಿ 7 ಗಂಟೆಗೆ ಇರೋದು ಬೆಳಗ್ಗೆ 11 ಗಂಟೆಗೆ ಹಾಕಿರ್ತಾನೆ, ಡ್ರಾಪ್ ಆಗ್ತಾರೆ. ನೆಕ್ಸ್ಟ್ ಇಂದ ಅದೊಂದು ಸಿನಿಮಾ ನೋಡಿ ಅವ್ರ ಆಸೆ ತೀರಿಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ಥರ ಎಲ್ಲ ಇದೆ. ಬಟ್ ಸಿನಿಮಾ ನಾವು ಹಾಕಿರೋದು ರಿಟರ್ನ್ಸ್ ಹೋಗಬೇಕು ಅಂದರೆ ಇನ್ನೊಂದು 1 ವಾರ 2 ವಾರ ಹೋಗ್ಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ಲು ಒಂದು 100 ರೂಪಾಯಿ ಅಂತ ಇಟ್ಕೊಳ್ಳೋಣ, ಒಂದು 100 ರೂಪಾಯಿ ನೀವು ಹಾಕಿದ್ದೀರಾ, ಈಗ ಎಷ್ಟು ಬಂದಿದೆ, ಮುಂದೆ ಅದನ್ನು ತೆಗಿಬೇಕಂದ್ರೆ ಏನೇನು ಪ್ಲ್ಯಾನ್ಸ್ ಇದೆ ನಿಮ್ಮದು? ಥಿಯೇಟ್ರಿಂದ ಇಷ್ಟು ಅಥವಾ ಬೇರೆ ಬೇರೆ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಅದು ಕ್ಯಾಲ್ಕುಲೇಷನ್ನು ಆ ಮಟ್ಟಿಗೆ ಇನ್ನೂ ಮಾಡಿಲ್ಲ ಸರ್. ಅದನ್ನು ಆಡಿಟಿಂಗು ಮತ್ತು ಡಿಸ್ಟ್ರಿಬ್ಯೂಟ್ರೆಲ್ಲ ನೋಡಬೇಕು. ಒಂದು ಸಮಾಧಾನಕರವಾಗಂತೂ ಬಂದಿದೆ. ಆ ಮಟ್ಟಿಗೆ ಅಯ್ಯೋ ಅಂತ ತಲೆ ಕೂತ್ಕೊಂಡಿರಿದ್ರೆ ನಾವು ಬರ್ತಾನೆ ಇರಲಿಲ್ಲ ಇಲ್ಲಿಗೆ, ಬಂದಿದೆ. ಬಟ್ ಇನ್ನೂ ನಾವು ರೀಚ್ ಆಗಿದ್ರೆ ಡೆಫಿನೆಟ್ಲಿ ಬರುತ್ತೆ. ನಮಗೆ ಶೋಸ್ ಜಾಸ್ತಿ ಆದರೆ ಅಥವಾ ಜನ ಬಂದರೆ ಇನ್ನೂ ಜಾಸ್ತಿ ನಮಗೆ ಹಾಕಿರೋದು ರಿಟರ್ನ್ ಆಗುತ್ತೆ. ಮೊನ್ನೆ ತೆಲುಗವ್ರು ಬಂದು ನೋಡಿ ಖುಷಿಪಟ್ಟು ಕೇಳಿದ್ರು, ನಾವು ಅವ್ರನ್ನೇ ಹೇಳಿದ್ದೀವಿ, ಇನ್ನೊಂದು 2 ದಿನದಲ್ಲಿ ಫೈನಲ್ ಆಗ್ಬೋದು. ಹೌದು, ಅವರಿಗೆ ವಿಚಾರ ನೋಡಿ, ಅವ್ರು ಬಂದಾಗ 80-85% ಫಿಲ್ ಇತ್ತು ನೆನ್ನೆ. ಅವರು ಬಂದು ನೋಡಿದ್ರು, 2ನೇ ವಾರ ಕನ್ನಡ ಇಷ್ಟೊಂದು ರಶ್ ಇದೆಯಲ್ಲ ಅಂತ ಕೇಳಿದ್ರು ನಮಗೆ. ಆಮೇಲೆ ಹೋಗ್ತಾ ಕೆಳಗಡೆ ಕೇಳ್ಕೊಂಡು ಹೋದ್ರಂತೆ, ಚೆನ್ನಾಗಿ ಹೋಗ್ತಾಯಿದೆ ಅಂತ ಹೇಳಿದ್ರಂತೆ. ಫೋನ್ ಮಾಡಿದರು, ಇಲ್ಲ ಕೆಳಗಡೆ ಕೇಳಿದ್ರು ಚೆನ್ನಾಗಿ ಹೋಗ್ತಾಯಿದೆ, ನಾವೊಂದಿಷ್ಟು ಕೇಳಿದ್ವಿ, ಚೆನ್ನಾಗಿದೆ ಸಿನಿಮಾ, ಏನು ಮಾತಾಡ್ತೀರಿ ಅಂದರು. ನಾನು ಇನ್ನೂ ಹೇಳಲಿಲ್ಲ. 2 ಡೇಸು ಫೋನ್ ಮಾಡ್ತೀನಿ ಅಂದೆ. ಅವರು ಆಯಿತು ಸೋಮವಾರ ಮಾಡ್ತೀನಿ ಅಂತೇಳಿ ಇಟ್ಟರು ಫೋನ್. ಯಾಕೆ ಹಿಂದೆ ಮುಂದೆ ಎಲ್ಲ ವಿಚಾರಿಸ್ತಾರೆ ಸರ್. ಇವತ್ತೊಂದು ಮದುವೆ ಆಗಬೇಕಂದ್ರೆ ಹೆಣ್ಣು ಬಗ್ಗೆ, ಅಥವಾ ಒಂದು ಫೋನ್ ತಗೋಬೇಕಾದ್ರೆ ಫೋನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗ್ತೀವಿ. ಸೊ ಸಿನಿಮಾ ನೀವೇ ಹೇಳಿದ್ರಿ, ಪೊಲೀಸ್ ಒಬ್ಬರು ಡಿ ಸಿ ಪಿ ಅವರು ನೋಡಿ ಸಂಗೆ ಅನಲೈಸ್ ಮಾಡ್ತಾರೆ ನೋಡಿ. ಅವರಷ್ಟು ಬ್ಯುಸಿ ಶೆಡ್ಯೂಲು, ಅವ್ರಿಗೆ ಅವ್ರದ್ದೇ 108 ತಲೆ ಬಿಸಿ. ಬಟ್ ಆ ಮಧ್ಯದಲ್ಲಿ ಇದು ರೀಚ್ ಆಗಿದೆ, ಅವ್ರ ಮಕ್ಕಳು ಮನೇಲಿರೋರು ಯಾರೋ ಒಬ್ರು ಲೇಡೀಸ್ ಹೇಳಿರ್ತಾರೆ, ಹಿಂಗೆ ಚೆನ್ನಾಗಿದೆ ಹೋಗುವ ಅಂತ, ಅದಕ್ಕೆ ಕೇಳಿರ್ತಾರೆ. ಶಿವಮೊಗ್ಗದಲ್ಲಿ ಒಬ್ಬರು ಹಂಗೆ ಅಂದರು, ನನಗೆ ನಿಮ್ಮನ್ನು ಬಿಟ್ಟೆ ಪರಿಚಯ 2 ನಿಮಿಷ ಆಗಿತ್ತು ಅಷ್ಟೇ, ಬಟ್ ಸಿನಿಮಾ ನೋಡಿದ್ಮೇಲೆ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಕನೆಕ್ಟ್ ಆಗ್ಬಿಡ್ತು. ಈಶ್ವರಪ್ಪ ಅವ್ರು ಬಂದಿದ್ರು ಸರ್ ಶಿವಮೊಗ್ಗಗೆ ಸಿನಿಮಾ ನೋಡಲಿಕ್ಕೆ, ಅವ್ರ ಮಗನ ಸಮೇತ ಮೊಮ್ಮಗನ ಕರ್ಕೊಬಂದಿರು. ಯಾರೋ ಹಿಂಗೆ ಹೇಳಿ ಅವರ ಸ್ನೇಹಿತರು ಕರೆದಿದ್ರು, ಒಂದು 10 ನಿಮಿಷ ಇರ್ತೀನಿ ಅಂತ ಹೇಳಿದ್ರು. ಸರಿ, ಸಿನಿಮಾ ನೋಡ್ಕೊಂಡು ಹೋದ್ರು ಫುಲ್. ಬಟ್ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ನಲ್ಲ ಅನುಭವಿಸ್ತಾ ಇದ್ರು, ಹೇಳಿದ್ರು ಅವ್ರ ಸೈಕಲ್ ಸ್ಟೋರಿ ಇದೆಲ್ಲ ಒಂದಿಷ್ಟು ವೀಡಿಯೋಸ್ಗಳು ಅವೈಲಬಲ್ ಇದೆ. ಖುಷಿಯಾಗಿ ಮಗು ಥರ ಹೇಳಿದ್ರು, ನಾನು ಚಿಕ್ಕವನಿದ್ದಾಗ ನಾನು ಹಿಂಗೆ ನಾಟಕ ಮಾಡಿದೆ, ಹಿಂಗೆ ಕೊಡಿಸಿದ್ರು ನಮ್ಮ ಅಪ್ಪ ಅಂತ. ಅವ್ರ ಮಗ ಇವ್ರ ಮೇಲೊಂದು ಹೇಳಿದ್ರು. ಅಂದರೆ ಕನೆಕ್ಟ್ ಆಗುತ್ತೆ. ಹೌದೌದು, ಮಿಡ್ಲ್ ಕ್ಲಾಸ್ ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತೆ ಸರ್. ಇದು ಇವಾಗ ಇದೇ ಹಂಗಿದೆ ಸರ್, ಇವಾಗ ಥಿಯೇಟ್ರ್ ಆಯಿತು, TV OTT ಅದೆಲ್ಲ ಏನಾದ್ರು ಅವಕಾಶ ಇದೆಯಾ ಹೊಸೊಬ್ರಿಗೆ? ಇದೆ ಸರ್, ಖಂಡಿತ ಇದೆ. ಬಟ್ ಅದನ್ನೇ ಅಪ್ರೋಚ್ ಎಲ್ಲ ನಡೀತಾ ಇದೆ, ನಮ್ಮ ಕಡೆಯಿಂದ ಅಪ್ರೋಚ್ ಆಗಿದೆ. ಸೊ ಇನ್ನು ಪೇಪರ್ ರೈಟಿಂಗ್ಸ್ ಎಲ್ಲ ಒಳ್ಳೆ ಚೆನ್ನಾಗಿದೆ ಸರ್. ಬ್ಯಾಂಗ್ಳೂರ್ ಮಿರರ್ ಇರ್ಬೋದು, ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಇನ್ನು ಎಲ್ಲ ನಮ್ಮ ಕನ್ನಡ ಪೇಪರ್ಸು ಕೂಡ 3.5 3 ಸ್ಟಾರ್ಸು ನಮಗೆ ಸಿಕ್ಕಿದೆ ಸರ್. ಯಾಕಂದರೆ ಅದನ್ನು ನೋಡಿ ನಮಗೆ ಒಬ್ಬರು ಅಪ್ರೋಚ್ ಬಂತು. ನಮಗೆ ಕಮ್ಮಿ ಇದ್ದರೆ ಬರ್ತಾ ಇರಲಿಲ್ಲ, ಬಟ್ ನೋಡಿದೆ ಅಪ್ರೋಚ್ ಮಾಡ್ಕೊಡ್ತೀನಿ ಅಂತೇಳಿ. ಸೊ ಪ್ರೋಸೆಸ್ ನಡೀತಾ ತೊಗೊಂಡಿದೆ, ಪ್ರೋಸೆಸ್ ಹೋಗ್ತಾ ಇದೆ. ಇವಾಗ ಏನಾಗಿದೆ ಅಂದರೆ ಕೆಲವು ಸಿನಿಮಾಗಳಿಗೆ ಇವಾಗ ಆಡಿಯನ್ಸ್ನ ತುಂಬಿಸೋದು ಅದೊಂದು ಬಂದ್ಬಿಟ್ಟಿದೆಯಲ್ಲ,
ಅದು ಹೆಂಗಾಗಿದೆ ಅಂದರೆ ಸಿನಿಮಾದವ್ರಿಗೂ ಪಾಪ ಏನು ಮಾಡೋಕ್ಕಾಗ್ತಿಲ್ಲ. ಜನ ಬಂದಿಲ್ಲ ಅಂದರೆ ಒಂದು ವಾರ ಹೆಂಗೋ ಟ್ರೈ ಮಾಡೋಣ, ಅದಾದಮೇಲಾದ್ರೂ ಜನ ಬರ್ತಾರೇನೋ ಅನ್ನೋ ಥರ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ನೆಗೆಟಿವ್ ಆಗೂ ಟರ್ನ್ ಆಗ್ತಾ ಇದೆ. ಜನಕ್ಕೂ ಗೊತ್ತಾಗ್ಬಿಡ್ತದೆ ಇವರೇ ತುಂಬಿಸ್ತಾ ಇದ್ದಾರೆ, ವಿಡಿಯೋ ಇವರೇ ಶೂಟ್ ಮಾಡಿಸ್ತಿದ್ದಾರೆ, ಇವರೇ ಹಾಕಿಸ್ತಾ ಇದ್ದಾರೆ. ಆವಾಗ ಚೆನ್ನಾಗಿರೋ ಸಿನಿಮಾನೂ ನನಗೊಬ್ಬರು ನೀಟಾಗಿ ಹೇಳಿದ್ರು ಸರ್, ನಾವೊಂದಿಷ್ಟು ಈಗ ಯಾರಾದರೂ ಪ್ರೊಡಕ್ಷನ್ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಈ ಒಂದು ಟೀಮಲ್ಲಿದ್ದವ್ರು ಇದೊಂದು ಹೇಳಿದ್ರು ಪ್ಲ್ಯಾನು. ನನಗೆ ಬೇರೆ ಸಿನಿಮಾದವ್ರು ಹಿಂಗೆ ಮಾಡ್ತಾಯಿದ್ದಾರೆ, ನೀವೇನು ಮಾಡ್ತೀರಿ ಅಂತ ಕೇಳಿದ್ರು. ನಮ್ಮಲ್ಲಿ ಇನ್ನೊಬ್ರು ಏನು ಹೇಳಿದ್ರು, ಅವ್ರು ಏನೇ ಮಾಡಿದ್ರು 2ನೇ ದಿನಕ್ಕೆ ಸುಸ್ತು ಹೊಡಿತಾರೆ. ಮ್ಯಾಕ್ಸಿಮಮ್ ಸಂಡೇ ಒಳಗೆ ಸುಸ್ತು ಹೊಡೆದ್ಬಿಡ್ತಾರೆ. ಮಂಡೇ ಎಲ್ಲ ಕಡೆ ನಾವೇ ತುಂಬ್ಸಕ್ಕೆ ಸಾಧ್ಯನೇ ಇಲ್ಲ. ಥಿಯೇಟ್ರಿಗಂತ ತುಂಬ್ಸಕ್ಕಾಗುತ್ತೆ ಸರ್, ಸಿನಿಮಾ ಮಾಡೋಕ್ಕಲ್ಲ, ಸಿನಿಮಾ ತುಂಬ್ಸಕ್ಕೆ ದುಡ್ಡು ಇಟ್ಕೋಬೇಕಾಯ್ತದ ಮೇಲೆ. ನಮ್ಗೆ ಹೇಳಿದ್ರು, ನಾವೇನು ಮಾಡಲಿಲ್ಲ. ನನಗೆ ಖುಷಿಯಾಗಿದೆ ಅದನ್ನು. ನಾವು ಆರ್ಗ್ಯಾನಿಕ್ ಎಲ್ಲರೂ ಫೋನ್ ಮಾಡಿ ಕೇಳೋದು, ನಮ್ಮ ರಮಿತ್ ಅವ್ರು ಎಷ್ಟೊಂದು ಸರ್ ಆರ್ಗ್ಯಾನಿಕೇ ಸರ್ ಅದು ಸರ್, ಮೈಸೂರು ಹೌಸ್ಫುಲ್ ಆಗಿದೆ ಆರ್ಗ್ಯಾನಿಕೇ ಸರ್ ಅದು, ಎಲ್ಲವೂ ಆರ್ಗ್ಯಾನಿಕ್ ಸರ್, ಎಲ್ಲ ವಿತ್ ಪೇರೆಂಟ್ಸೇ ಬಂದಿರೋ. ಏನೋ ನಾವು ಮಕ್ಕಳು ಸ್ಟ್ರಾಟಜಿಸ್ ಒಂದು ಪ್ಲ್ಯಾನ್ ಮಾಡಿದ್ವಿ ಸರ್. ಯಾಕಂತಂದರೆ ಸಿನಿಮಾದಲ್ಲೂ ಮಗ ಇರೋದ್ರಿಂದ ಆ ತುಂಟಾಟಕ್ಕೆ, ಅಂದರೆ ಸ್ಕೂಲ್ ಫೀಲ್ಡ್ ಇಬ್ಬರು ಇದ್ದೀವಿ, ಒಂದಷ್ಟು ಸ್ಕೂಲ್ ಫ್ರೆಂಡ್ಸು ಎಲ್ಲ ಇದ್ದರು. ಅಲ್ಲಿ ಟ್ರೈಲರ್ ನೋಡಿದ್ವಿ ಸರ್, ಯಾವುದನ್ನು ಕೂಡ ಇದ್ದಿಲ್ಲ. ಟ್ರೈಲರ್ ತೋರಿಸಿ ಸಿನಿಮಾ ಸಬ್ಜೆಕ್ಟ್ ಹೇಳಿ ಏನು ಮಾಡಿದ್ರು, ಒಂದಷ್ಟು ಸ್ಕೂಲವರೇ ಟಿಕೆಟ್ಸ್ನ ಬೈ ಮಾಡಿದ್ರು. ಸೊ ಅದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಯಿತು ಇನ್ನೂ ಚೆನ್ನಾಗಿ. ಯಾಕಂದರೆ ಪೇರೆಂಟ್ಸ್ ಅದನ್ನೇ ಹೇಳಿದ್ರು, ನಾವು ಸಿನಿಮಾ ನೋಡ್ತಿರ್ಲಿಲ್ಲ ಸರ್, ಮಗನಿಗೋಸ್ಕರ ಬಂದೆ, ಬಟ್ ಅಲ್ಟಿಮೇಟ್ ಮೂವಿ ಕೊಟ್ರಿ ನನಗೆ, ಮಕ್ಕಳು ಸಿನಿಮಾ ಕರ್ಕೊಬಂದರು ಅಂತ ಹೇಳಿ ಚೆನ್ನಾಗಿ ಇದು ಮಾಡಿದರು. ಸೊ ಆ ಸ್ಟ್ರಾಟಜೀಸ್ ನನಗೆ ಭಾಳ ಇದಾಯಿತು. ಯಾಕಂದರೆ ಎಲ್ಲವೂ ಕೂಡ ಮಾಡ್ತಾ ಇದ್ದೀವಿ, ಬಟ್ ಒಳ್ಳೆ ಶಾರ್ಟ್ ಟೈಮ್ ಸಿಕ್ಕಿದ್ರೆ ನನಗೆ ಇನ್ನೂ ಗೆಲ್ತಾ ಇದ್ದೀವಿ ಸರ್. ಮೇಜರ್ ಫಸ್ಟ್ ವೀಕಲ್ಲೇ ನಮ್ಮನ್ನು ಸುಸ್ತು ಹೊಡಿಸ್ಬಿಟ್ರು ಮಾಲವರು. ಯಾಕಂದರೆ ಫಸ್ಟ್ ವೀಕಲ್ಲೇ ಜನ ಜಾಸ್ತಿ ಬರೋದು, ಬಟ್ ನಮ್ಮ ಪುಣ್ಯ ಒಂದು ವಾರ ಚೆನ್ನಾಗಿ ಹೋಯ್ತು. ಈ ವಾರನೂ ಹೋಗ್ತಾಯಿದೆ, ಎಲ್ಲ ದೇವ್ರಿಗೆ ಬಿಟ್ಟಿದೆ ಸರ್. ಓಕೆ ಸರ್, ಫೈನಲಿ ಏನು ಹೇಳ್ತೀರಾ? ಒಂದು ವಾರ ಹೋಗಿದೆ, ಆಡಿಯನ್ಸ್ಗೆ ಹೇಳೋದಾದರೆ ನೀವು? ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕರುಣಾಕರ ಸಿನಿಮಾ ಒಂದು ಉತ್ತಮ ಓಪನಿಂಗ್ ತೊಗೊಂಡು 1 ವಾರ ಕಂಪ್ಲೀಟು ಹೌಸ್ಫುಲ್ ಹೋಗಿದೆ. ಇದು ನಿಜವಾಗ್ಲೂ ನಮಗೊಂದು ಸರ್ಪ್ರೈಸು. ಹೊಸಬರಾಗಿ ಇದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ, ಬಟ್ ನಿಮ್ಮ ಸಪೋರ್ಟು ನಮಗೆ ಇನ್ನಷ್ಟು ಬೇಕಾಗಿದೆ. ಬಿಕಾಸ್ ಒಂದು ನಿರ್ಮಾಪಕನಾಗಿ ಸಿನಿಮಾ ಉಳಿಬೇಕು ಅಂತ ಹೇಳಿದ್ರೆ, ಅಥವಾ ನಮಗೊಂದಿಷ್ಟು ಏನಾರು ಆಗಬೇಕು ಅಂದರೆ ಇನ್ನೂ 1 ವಾರ 15 ದಿನ ಸಿನಿಮಾ ಹೋಗಬೇಕು. ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಸಿನಿಮಾ ನೋಡಿ. ಬಿಕಾಸ್ ಸಿನಿಮಾ ನೋಡೋಕ್ಕಿಂತ ಮುಂಚೆ ಬೇಕಾದ್ರೆ ನೀವು ರಿವ್ಯೂಸ್ನ ಚೆಕ್ ಮಾಡಿ, ಎಲ್ಲ ಕಡೆ ನೋಡಿ, ನಿಮ್ಮ ಸ್ಯಾಟಿಸ್ಫೈ ಆದರೆ ಮಾತ್ರ ಬಂದು ಸಿನಿಮಾ ನೋಡಿ. ನಿಮ್ಮ ಸಿನಿಮಾ ನಿರೀಕ್ಷೆಗೆ ನಾವು ಮೋಸ ಅಂತೂ ಮಾಡೋದಿಲ್ಲ ಅನ್ನೋ ಒಂದು ಭರವಸೆ ಅಂತೂ ನಾವು ಈ ಮೂಲಕ ಕೊಡ್ತೀನಿ. ದಯವಿಟ್ಟು ಸಿನಿಮಾ ನೋಡಿ. ಸೊ ನಂದು ಆಲ್ಮೋಸ್ಟ್ ಅದೇ ಸೇಮೇ, ಬಟ್ ಇವತ್ತು ಫಸ್ಟ್ ಶೋ ಚಾನಲ್ ಇದ್ದೀವಿ, ಬಟ್ ಇದು ನಾವು ಸೆಕೆಂಡ್ ವೀಕಲ್ಲಿದ್ದೀವಿ. ಫಸ್ಟ್ ಶೋ ಕೂಡ ನಾನು ಈ ಚಾನಲ್ನ ನಾನು ಕೂಡ ನೋಡ್ಕೊಂಡು ಬಂದ ಇದ್ದೀನಿ. ಇಲ್ಲಿ ಕೇಳೋದೇನಂದ್ರೆ, ಒಂದು ಒಳ್ಳೆಯ ಸಿನಿಮಾ, ಕನ್ನಡ ಸಿನಿಮಾ, ಇದು ನಿಮ್ಮ ಸಿನಿಮಾ, ನಿಮ್ಮನಲ್ಲಿರೋಂಥ ಒಂದು ಸಬ್ಜೆಕ್ಟ್ನೇ ನಾವು ಮಾಡಿದ್ದೀವಿ, ನಿಮಗೆ ಪ್ರೆಸೆಂಟ್ ಮಾಡಿದ್ದೀವಿ. ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ನಿಮ್ಮ ಸಿನಿಮಾ. ನಿಮ್ಮ ಮನೇಲೂ ಕೂಡ ಒಬ್ಬರು ಕರುಣಾಕರ್ ಇರ್ತಾರೆ, ಅವ್ರ ಫೀಲು, ಎಮೋಷನ್ಸು ಹೇಗೆ ಅವರು ಒಂದು ಜವಾಬ್ದಾರಿಯಿಂದ ಮಾಡ್ತಾರೆ, ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿದೆ. ಸೊ ಹಾಗಾಗಿ ಈ ಸಿನಿಮಾನ ಇನ್ನಷ್ಟು ನೀವು ಕೈ ಹಿಡಿಬೇಕು. ಇಲ್ಲಿವರೆಗೂ ಕೈ ಹಿಡ್ದು ನಮ್ಮನ್ನು ಬೆಳೆಸಿದ್ದೀರಾ, ಬಟ್ ನಮಗೆ ನಿಮ್ಮಿಂದ ನಾವು ಸೋಲ್ತಾ ಇಲ್ಲ. ಶೋ ಟೈಮಿಂದ ನಮಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಅದರ್ವೈಸ್ ನಿಮ್ಮಿಂದ ನಾವು ಗೆಲ್ತಾ ಇದ್ದೀವಿ, ಇನ್ನೂ ನೀವು ಗೆಲ್ಲಿಸ್ಬೇಕು ಅನ್ನೋದು ನಮ್ಮ ಒಂದು ಚಿತ್ರತಂಡದಿಂದ ನನ್ನಿಂದ ಒಂದು ರಿಕ್ವೆಸ್ಟ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಒಳ್ಳೆಯದಾಗಲಿ ಸರ್ ಸಿನಿಮಾಗೆ. ಫಸ್ಟ್ ವೀಕ್ ಚೆನ್ನಾಗಿ ಹೋಗಿದೆ ಅಂತ ಹೇಳ್ತಾ ಇದ್ರಿ, ಜನನೂ ಅಷ್ಟೇ ತುಂಬ ಇಷ್ಟಪಡ್ತಾಯಿದ್ರು. ಫ್ಯಾಮಿಲಿ ಮಕ್ಕಳು ನೋಡೋ ಸಿನಿಮಾ ತುಂಬ ದಿನ ಆದಮೇಲೆ ಬಂದಿದೆ. ಒಳ್ಳೆಯದಾಗಲಿ ಸರ್, ಆಲ್ ದಿ ಬೆಸ್ಟ್. ಅನ್ನಿಸ್ತು ಸರ್, ನೀವು ನೋಡಿದ್ದೀರಾ? ಚೆನ್ನಾಗಿದೆ ಸರ್, ಮಿಡ್ಲ್ ಕ್ಲಾಸ್ ಅದೇ, ಎಮೋಷನ್ಸ್ ಎಲ್ಲ ತುಂಬ ಕನೆಕ್ಟ್ ಆಗುತ್ತೆ. ಸಿಂಪಲ್ಲಾಗಿ ಸರಳವಾಗಿ ಒಂದು ಸುಂದರ ಸಿನಿಮಾ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್.